ಅಧ್ಯಾಯ 25 ಶ್ರೀರಾಮನ ಜನ್ಮಭೂಮಿ. 3 ವಾರಗಳ ನಂತರ ದಕ್ಷ ಸ್ವದೀಪದ ರಾಜಧಾನಿ ಅಯೋಧ್ಯೆಯನ್ನು ತಲುಪಿದ. ಅಯೋಧ್ಯೆಯ ದಾರಿಯಂತೂ ದುರ್ಗಮ. ಮೊದಲು ಶಿವನಿಗೆ ಕಂಡಿದ್ದು ಗಂಗಾ ನದಿಯ ಉದ್ದಕ್ಕೂ ಶಿಥಿಲಗೊಂಡಿದ್ದ ರಸ್ತೆಗಳು. ಅಲ್ಲಿಂದ ಪೂರ್ವಕ್ಕೆ ಹರಿಯುತ್ತಿದ್ದುದು ಮಹಾನದಿ ಸರಾಯು. ನದಿಯನ್ನು ದಾಟಿ ಉತ್ತರಕ್ಕೆ ಬಂದರೆ ಅದುವೇ ಅಯೋಧ್ಯ, ಶ್ರೀರಾಮನ ಜನ್ಮಭೂಮಿ. ಅಯೋಧ್ಯೆಯನ್ನು ಪ್ರವೇಶಿಸುತ್ತಿದ್ದಂತೆ ಮೆಲೋಹ ಸೈನಿಕರ ಎದೆಬಡಿತ ಹೆಚ್ಚಾಗತೊಡಗಿತು. ಅಲ್ಲಿಯವರೆಗೆ ಅವರೆಲ್ಲರೂ ಶ್ರೀರಾಮನ ಜನ್ಮಸ್ಥಳದ ಬಗ್ಗೆ ಪುರಾಣಗಳಲ್ಲಿ ಕೇಳಿದ್ದರು. ಆದರೆ ಅವರ್ಯಾರೂ ಅಯೋಧ್ಯೆಯನ್ನು ಕಣ್ಣಾರೆ ಕಂಡಿರಲಿಲ್ಲ. ಅಯೋಧ್ಯೆ ಅಕ್ಷರಶಃ ಒಂದು ಅಭೇದ್ಯ ನಗರಿ. ಶ್ರೀರಾಮ ನಡೆದಾಡಿದ ಪುಣ್ಯಭೂಮಿ. ಅಲ್ಲಿನ ಕಣಕಣವೂ ಮಂಗಳ. ಶ್ರೀರಾಮನ ಈ ಪವಿತ್ರ ನಗರಿ ಊಹೆಗೂ ನಿಲುಕದಷ್ಟು ಅದ್ಭುತವಾಗಿರುತ್ತದೆ. ಮತ್ತು ಅಲ್ಲಿಯ ಚಂದ್ರವಂಶಿಗಳ ದುರಾಡಳಿತವಿದ್ದರೂ ಅಯೋಧ್ಯೆ ತನ್ನ ಗತವೈಭವದ ಕುರುಹನ್ನು ಉಳಿಸಿಕೊಂಡಿರುತ್ತದೆ ಎಂಬುದು ಮೆಲೋಹನ್ನರ ನಿರೀಕ್ಷೆಯಾಗಿತ್ತು. ಆದರೆ ಅಯೋಧ್ಯೆಗೆ ಬಂದಿಳಿಯುತ್ತಿದ್ದಂತೆ ಅವರ ನಿರೀಕ್ಷೆ ಸುಳ್ಳಾಯಿತು. ಅಯೋಧ್ಯೆ ದೇವಗಿರಿಗಿಂತ ತೀರಾ ಭಿನ್ನವಾಗಿತ್ತು. ಹೊರನೋಟಕ್ಕೆ ಹುಬ್ಬೇರಿಸುವಂತಿತ್ತು. ಆಶ್ಚರ್ಯವೆಂದರೆ ನಗರದ ಹೊರಗೋಡೆಗಳು ದಪ್ಪವಾಗಿಯೂ ಬಲಿಷ್ಠವಾಗಿಯೂ ಇದ್ದವು. ಮೆಲೋಹದ ನಗರಗಳ ಗೋಡೆಗಳ ಕಂದು ಬಣ್ಣದಿಂದ ರಾರಾಜಿಸುತ್ತಿದ್ದರೆ ಅಯೋಧ್ಯೆಯ ಗೋಡೆಗಳಿಗೆ 10 ರೀತಿಯ ಬಣ್ಣಗಳನ್ನು ಹೊಡೆಯಲಾಗಿತ್ತು. ಜಗತ್ತಿನ ಎಲ್ಲ ಬಣ್ಣಗಳು ಅಲ್ಲಿನ ಗೋಡೆಗಳ ಮೇಲೆ ಪ್ರತಿಫಲಿಸುತ್ತಿದ್ದವು. ಗೋಡೆಯ ಮಧ್ಯಭಾಗದಲ್ಲಿದ್ದ ಇಟ್ಟಿಗೆಗಳಿಗೆ ಅಚ್ಚ ಬಿಳಿಯ ಬಣ್ಣವನ್ನು ಹೊಡೆಯಲಾಗಿತ್ತು. ಬಿಳಿ ಚಂದ್ರವಂಶಿಗಳ ಅಚ್ಚುಮೆಚ್ಚಿನ ಬಣ್ಣ. ಅದು ಅಲ್ಲಿನ ರಾಜಬಣ್ಣ. ನೀಲಿ ಮತ್ತು ಗುಲಾಬಿ ಬಣ್ಣದ ಧ್ವಜಪಟಗಳನ್ನು ನಗರದ 10 ಗೋಪುರಗಳಿಂದ ಇಳಿಬಿಡಲಾಗಿತ್ತು. ಕೇವಲ ಒಂದು ಸಮಾರಂಭಕ್ಕಾಗಿ ಕಟ್ಟಿದ ಧ್ವಜಪಟಗಳಲ್ಲ ಅವು. ಅವು ನಿತ್ಯವೂ ಅಲ್ಲಿ ರಾರಾಜಿಸುತ್ತಿದ್ದವು. ರಾಜಮಾರ್ಗದಲ್ಲಿ ಸಾಗಿ ಬಂದರೆ ಏಕಾಏಕಿ ಎದುರಾಗುತ್ತಿದ್ದುದು ನಗರದ ಕೋಟೆಯ ಮುಖ್ಯದ್ವಾರ. ಅದಕ್ಕೆ ಸೇರಿಕೊಂಡಂತೆ ಉಕ್ಕಿನಂತಹ ಗೋಡೆಗಳು. ಗೋಡೆಯ ಮೇಲ್ಭಾಗದಲ್ಲಿ ಚಂದ್ರವಂಶಿಗಳ ಲಾಂಛನವಾದ ಅರ್ಧಚಂದ್ರನ ಚಿತ್ರವನ್ನು ಕೆತ್ತಲಾಗಿತ್ತು. ಅದರ ಕೆಳಗೆ ಶೃಂಗಾರ, ಸೌಂದರ್ಯ, ಸ್ವಾತಂತ್ರ್ಯ ಎಂಬ ಘೋಷವಾಕ್ಯ ಬರೆದಿತ್ತು. ಆದರೆ ಮೆಲೋಹನ್ನರು ಅಯೋಧ್ಯೆಯನ್ನು ಪ್ರವೇಶಿಸುತ್ತಿದ್ದಂತೆ ಅವರಿಗೆ ನಿರಾಶೆ ಕಾದಿತ್ತು. ಕಾರಣ, ಇಡೀ ನಗರ ಅವ್ಯವಸ್ಥೆಯ ಅಗಾರವಾಗಿತ್ತು. ಮೆಲೋಹದ ನಗರಗಳಂತೆ ಅಯೋಧ್ಯೆಯನ್ನು ಯಾವುದೇ ವೇದಿಕೆಯ ಮೇಲೆ ನಿರ್ಮಿಸಿರಲಿಲ್ಲ. ಸಹಜವಾಗಿ ಸರಾಯೂ ನದಿ ಉಕ್ಕಿ ಹರಿಯಲಾರಂಭಿಸಿದರೆ ಆ ಪ್ರವಾಹಕ್ಕೆ ಅಯೋಧ್ಯೆ ನಗರ ತತ್ತರಗೊಳ್ಳುವ ಸಾಧ್ಯತೆ ನಿಚ್ಚಳವಾಗಿತ್ತು. ನಗರದ ಸುತ್ತ 7 ಸುತ್ತಿನ ಕೋಟೆಗಳಿದ್ದವು. ಕೋಟೆಯ ಭಾರೀ ಗಾತ್ರದ ಗೋಡೆಗಳಂತೂ ಗಗನವನ್ನೇ ಚುಂಬಿಸುತ್ತಿದ್ದವು. ಆದರೂ ಆ ಗೋಡೆಗಳಿಂದ ನಗರಕ್ಕೆ ಹೆಚ್ಚಿನ ರಕ್ಷಣೆ ದೊರೆಯುತ್ತಿರಲಿಲ್ಲ. ಶತ್ರು ದಾಳಿಯನ್ನು ಗಮನದಲ್ಲಿಟ್ಟುಕೊಂಡು ಸೈನಿಕರ ಮತ್ತು ನಾಗರಿಕರ ರಕ್ಷಣೆಯ ದೃಷ್ಟಿಯಿಂದ ಅಲ್ಲಿನ ಕೋಟೆ ಕೊತ್ತಲುಗಳನ್ನು ಕಟ್ಟಿರಲಿಲ್ಲ. ಎಲ್ಲ ಗೋಡೆಗಳನ್ನು ಬೇಕಾಬಿಟ್ಟಿಯಾಗಿ ಕಟ್ಟಲಾಗಿತ್ತು. ಯಾವ ಮುಂದಾಲೋಚನೆಯೂ ಇಲ್ಲದೆ ಕಟ್ಟಿದ ಕೋಟೆಯದು. ನಗರ ಬೆಳೆದಂತೆಲ್ಲ ಎಲ್ಲೆಂದರಲ್ಲಿ ಬಡಾವಣೆಗಳನ್ನು ನಿರ್ಮಿಸಲಾಗಿತ್ತು. ಹಾಗಾಗಿ ಶತ್ರುಗಳು ನಗರವನ್ನು ಪ್ರವೇಶಿಸಲು 10 ಕಳ್ಳು ದಾರಿಗಳಿದ್ದವು. ಬಹುಶಃ ಇದೇ ಕಾರಣಕ್ಕೋ ಏನೋ ಚಂದ್ರವಂಶಿಗಳ ಯುದ್ಧಭೂಮಿ ನಗರದಿಂದ ಹೊರಗೆ ಸಾಕಷ್ಟು ದೂರದಲ್ಲಿತ್ತು. ಅಯೋಧ್ಯೆಯ ಮೂಲಭೂತ ವ್ಯವಸ್ಥೆಗಳಂತೂ ಅಧ್ವಾನ. ನಗರದ ತುಂಬ ಭಾರೀ ಗಾತ್ರದ ಹೊಂಡಗಳು, ಇಕ್ಕೆಲಗಳಲ್ಲಿ ಕೊಚ್ಚೆ ಗುಂಡಿಗಳು, ದಾರಿಯಲ್ಲಿ ಬರುವವರನ್ನು ಸ್ವಾಗತಿಸುತ್ತಿದ್ದ ದುರ್ನಾತ. ಇಡೀ ನಗರದಲ್ಲಿ ವ್ಯವಸ್ಥಿತವಾಗಿ ನಿರ್ಮಿಸಿದ ರಸ್ತೆಯೆಂದರೆ ಅದು ರಾಜಪಥ ಮಾತ್ರ. ರಾಜಪಥ ನಗರದ ಹೊರವಲಯದಿಂದ ಪ್ರಾರಂಭಗೊಂಡು ಅರಮನೆಯ ಹತ್ತಿರ ಕೊನೆಗೊಳ್ಳುತ್ತಿತ್ತು. ಇತರ ರಸ್ತೆಗಳಲ್ಲಿ ಹೊಂಡಗಳನ್ನು ಹುಡುಕುವುದು ಇರಲಿ, ಸಮತಟ್ಟಾದ ಪ್ರದೇಶವನ್ನು ಹುಡುಕುವುದೇ ಕಷ್ಟವಾಗಿತ್ತು. ಅಷ್ಟರ ಮಟ್ಟಿಗೆ ಅಲ್ಲಿನ ರಸ್ತೆಗಳು ಹದಗೆಟ್ಟಿದ್ದವು. ವ್ಯವಸ್ಥಿತವಾಗಿಯೂ ಭವ್ಯವಾಗಿಯೂ ನಿರ್ಮಿಸಿದ ಮೆಲೋಹದ ನಗರಗಳಿಗೂ ಅಯೋಧ್ಯೆಗೂ ಅಜಗಜಾಂತರ ವ್ಯತ್ಯಾಸವಿತ್ತು.
ನಗರದ ಬಹುತೇಕ ಕಡೆಗಳಲ್ಲಿ ಅಕ್ರಮ ಕಟ್ಟಡಗಳು ತಲೆ ಎತ್ತಿದ್ದವು. 10 ಮೈದಾನಗಳು ಅಕ್ಷರಶಃ ಕೊಳೆಗೇರಿಗಳಾಗಿದ್ದವು. ಹೊರಗಿನಿಂದ ಬಂದಿದ್ದ ಅಕ್ರಮ ವಲಸೆಗಾರರು ಸಾರ್ವಜನಿಕ ಸ್ಥಳಗಳಲ್ಲಿ ತಮ್ಮ ಡೇರೆಗಳನ್ನು ನಿರ್ಮಿಸಿ ಇಡೀ ಪರಿಸರವನ್ನು ಹಾಳು ಮಾಡಿದ್ದರು. ಮೊದಲೇ ಕಿರಿದಾದ ರಸ್ತೆಗಳು, ಅಲ್ಲಿಯೇ ಡೇರೆಗಳನ್ನು ನಿರ್ಮಿಸಿದರೆ ಕೇಳಬೇಕೆ? ರಸ್ತೆಗಳಲ್ಲೇ ವಲಸೆಗಾರರ ಅಧಿಕೃತ ನಿವಾಸ ನಿರ್ಮಾಣಗೊಂಡಿತ್ತು. ಮನೆಯ ನೀರೆಲ್ಲ ರಸ್ತೆಗೆ ಬಂದು ಸೇರುತ್ತಿತ್ತು. ಹಾಗಾಗಿ ಇಡೀ ಪ್ರದೇಶ ಕೊಚ್ಚೆ ಗುಂಡಿಯಂತಾಗಿತ್ತು. ಈ ನಡುವೆ ಕೊಳೆಗೇರಿಗಳಲ್ಲಿ ವಾಸಿಸುತ್ತಿದ್ದ ವಲಸೆಗಾರರಿಗೂ ನಗರದ ಶ್ರೀಮಂತರಿಗೂ ಆಗಾಗ ಘರ್ಷಣೆಗಳು ನಡೆಯುತ್ತಿದ್ದವು. ಕ್ರಿಸ್ತಪೂರ್ವ 1910ರಲ್ಲಿ ಅಲ್ಲಿನ ಸಾಮ್ರಾಟ ಅತಿಕ್ರಮಿಸಿದ ಎಲ್ಲ ಮನೆಗಳನ್ನು ಕಾನೂನಿನ ಪ್ರಕಾರ ಸಕ್ರಮಗೊಳಿಸಿದ್ದ. ಅಂದರೆ ಅಲ್ಲಿನ ಕಾನೂನಿನಂತೆ ಸರ್ಕಾರ ಹೊಸ ವಸತಿ ಸಂಕೀರ್ಣವನ್ನು ನಿರ್ಮಿಸಿಕೊಡದ ಹೊರತು ಅಕ್ರಮವಾಗಿ ಮನೆಗಳನ್ನು ಕಟ್ಟಿದ ಕೊಳೆಗೇರಿ ನಿವಾಸಿಗಳು ಅಲ್ಲಿಂದ ಖಾಲಿ ಮಾಡುವಂತಿರಲಿಲ್ಲ. ಯಾರೂ ಅವರನ್ನು ಎತ್ತಂಗಡಿ ಮಾಡಿಸುವ ಪ್ರಯತ್ನವನ್ನೂ ಮಾಡುತ್ತಿರಲಿಲ್ಲ. ಇತ್ತ ಸರ್ಕಾರವೂ ಸಹ ಕಳೆದ 12 ವರ್ಷಗಳಿಂದ ನಿರಾಶ್ರಿತರಿಗೆ ಮತ್ತು ಕೊಳೆಗೇರಿಯ ನಿವಾಸಿಗಳಿಗೆ ಒಂದೇ ಒಂದು ಮನೆಯನ್ನು ಕಟ್ಟಿಸಿಕೊಟ್ಟಿರಲಿಲ್ಲ. ಇದು ಅಲ್ಲಿನ ಸರ್ಕಾರದ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿತ್ತು. ಪ್ರತಿ ಬಾರಿಯೂ ಮನೆ ಕಟ್ಟಿಸಲು ತಾನೇ ನೀಡಿದ ಗಡುವನ್ನು ವಿಸ್ತರಿಸುತ್ತಾ ಸರ್ಕಾರ ಕಾಲಹರಣ ಮಾಡುತ್ತಿತ್ತು. ಹೀಗೆ ಪರಕೀಯರ ಅತಿಕ್ರಮಣ, ಕೆಟ್ಟು ಕುಲಗೆಟ್ಟಿದ್ದ ರಸ್ತೆಗಳು, ಕಳಪೆ ಕಾಮಗಾರಿಗಳು ಇವೆಲ್ಲವನ್ನೂ ನೋಡುತ್ತಿದ್ದರೆ ಇಡೀ ನಗರ ಅವನತಿಯತ್ತ ಸಾಗುತ್ತಿದೆ ಎನ್ನುವುದು ಯಾರಿಗಾದರೂ ಸ್ಪಷ್ಟವಾಗುತ್ತಿತ್ತು. ಮೆಲೋಹನ್ನರಿಗೆ ಒಂದೆಡೆ ಅಸಹ್ಯ, ಮತ್ತೊಂದೆಡೆ ಅಚ್ಚರಿ. ಶ್ರೀರಾಮ ಬಾಳಿ ಬದುಕಿದ ಮಹಾನ್ ನಗರ ಇದೇನಾ? ಅಥವಾ ಚಂದ್ರವಂಶಿಗಳೇ ಈ ಪುಣ್ಯಭೂಮಿಯನ್ನು ಇಷ್ಟು ಕೆಳಮಟ್ಟಕ್ಕೆ ಕೊಂಡೊಯ್ದಿದ್ದಾರಾ? ಮೊದಲಿನಿಂದಲೂ ಈ ನಗರ ಹೀಗೆ ಇತ್ತಾ? ಇದೇ ಕಾರಣಕ್ಕೆ ಶ್ರೀರಾಮ ಸರಯೂ ನದಿ ತೀರದಲ್ಲಿದ್ದ ಅಯೋಧ್ಯೆಯನ್ನು ಬಿಟ್ಟು ಸರಸ್ವತಿ ನದಿಯ ತಟದಲ್ಲಿರುವ ದೇವಗಿರಿಯನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದನಾ? ಮೆಲೋಹನ್ನರ ಮನಸ್ಸಿನಲ್ಲಿ ಬರೀ ಇದೇ ಪ್ರಶ್ನೆಗಳು. ಅದಕ್ಕೆ ಉತ್ತರ ಹೇಳುವವರಾದರೂ ಯಾರು? ಮೊದಮೊದಲು ಇಷ್ಟೆಲ್ಲ ಅಸಹ್ಯ ಅವ್ಯವಸ್ಥೆಯಿಂದ ಆಘಾತಕ್ಕೊಳಗಾದ ಮೆಲೋಹನ್ನರ ನಿಧಾನವಾಗಿ ಅಯೋಧ್ಯೆಯ ವಿಚಿತ್ರ ಹಾಗೂ ಅನಿರೀಕ್ಷಿತ ಚೆಲುವನ್ನು ಮೆಚ್ಚಿಕೊಳ್ಳಲಾರಂಭಿಸಿದರು. ಮೆಲೋಹದ ನಗರಗಳಲ್ಲಿ ಬಹುತೇಕ ಮನೆಗಳ ವಿನ್ಯಾಸ ಒಂದೇ ತೆರನಾಗಿತ್ತು. ಅಷ್ಟೇ ಏಕೆ, ಅಲ್ಲಿನ ರಾಜಭವನಗಳು ಸಾಮಾನ್ಯ ಜನರ ಮನೆಯ ರೀತಿಯಲ್ಲೇ ಇದ್ದವು. ಆದರೆ ಅಯೋಧ್ಯೆಯಲ್ಲಿ ಪರಿಸ್ಥಿತಿ ತೀರಾ ಭಿನ್ನವಾಗಿತ್ತು. ಇಲ್ಲಿನ ಒಂದೊಂದು ಮನೆಗಳು ಭಿನ್ನ ಮಾದರಿಯಾಗಿದ್ದವು. ಪ್ರತಿ ಮನೆಗಳ ನಿರ್ಮಾಣದಲ್ಲೂ ಅದೇನೋ ವೈವಿಧ್ಯತೆ ಮೊದಲ ನೋಟಕ್ಕೆ ನೋಡುಗರನ್ನು ತನ್ನತ್ತ ಆಕರ್ಷಿಸುವಂತಿದ್ದವು. ಸ್ವದೀಪನ್ನರ ಮನೆಗಳ ನಿರ್ಮಾಣಕ್ಕೆ ರೂಪಿಸಿದ ಎಲ್ಲ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ತಮಗೆ ಇಷ್ಟ ಬಂದಂತೆ ಎಲ್ಲೆಂದರಲ್ಲಿ ಮನೆಗಳನ್ನು ಕಟ್ಟಿಕೊಂಡಿದ್ದರು. ಕೆಲವು ಮನೆಗಳಂತೂ ಮೆಲೋಹದಲ್ಲಿ ಹುಡುಕಿದರೂ ಸಿಗದಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಲಾಗಿತ್ತು. ಅದರ ವೈಭವವನ್ನು ನೋಡುತ್ತಿದ್ದರೆ ಎಂಥವರಾದರೂ ಬೆಚ್ಚಿ ಬೆರಗಾಗುತ್ತಿದ್ದರು. ಅಂತಹ ಭವ್ಯವಾದ ಭವನಗಳು ಅವು. ಮನೆಗಳಿಗೆ ಹಚ್ಚಿದ ಬಣ್ಣಗಳೂ ಭಿನ್ನತೆ ಮತ್ತು ವೈವಿಧ್ಯತೆ. ಎಲ್ಲ ಮನೆಗಳಿಗೂ ಪ್ರಜ್ವಲಿಸುವ ಬಣ್ಣಗಳು ಹೊಡೆಯಲಾಗಿತ್ತು. ಎಲ್ಲಿ ನೋಡಿದರೂ ಕಿತ್ತಳೆ ಮತ್ತು ಹಸಿರು ಬಣ್ಣದ ಮನೆಗಳು, ಅದಕ್ಕೆ ಗುಲಾಬಿ ಬಣ್ಣದ ಕಿಟಕಿ ಮತ್ತು ಬಾಗಿಲುಗಳು. ಒಂದೊಂದು ಮನೆಗಳು ಸ್ವದೀಪನ್ನರ ದೈತ್ಯ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದವು. ಸ್ವದೀಪದ ಅನೇಕ ಶ್ರೀಮಂತ ನಾಗರಿಕರು ಸಾರ್ವಜನಿಕರಿಗಾಗಿ ಉದ್ಯಾನವನಗಳು, ದೇವಾಲಯಗಳು, ಚಿತ್ರಮಂದಿರಗಳು ಮತ್ತು ಗ್ರಂಥಾಲಯಗಳನ್ನು ನಿರ್ಮಿಸಿದ್ದರು. ಅದಕ್ಕೆ ತಮ್ಮ ಹಾಗೂ ತಮ್ಮ ಕುಟುಂಬದವರ ಹೆಸರನ್ನೇ ಇಟ್ಟಿದ್ದರು. ಸರ್ಕಾರ ಈ ರೀತಿಯ ಕಟ್ಟಡಗಳ ನಿರ್ಮಾಣಕ್ಕೆ ಯಾವ ರೀತಿಯ ಸಹಾಯವನ್ನೂ ಮಾಡುತ್ತಿರಲಿಲ್ಲ. ಅಂತೆಯೇ ಕಟ್ಟಡಕ್ಕೆ ದಾನಿಗಳ ಹೆಸರನ್ನು ಇಡುವುದಕ್ಕೂ ಯಾವ ಅಪೇಕ್ಷಣೆಯನ್ನೂ ವ್ಯಕ್ತಪಡಿಸುತ್ತಿರಲಿಲ್ಲ. ಸಾರ್ವಜನಿಕ ಕಟ್ಟಡಗಳಿಗೆ ಖಾಸಗಿ ವ್ಯಕ್ತಿಗಳ ಹೆಸರು ಇಟ್ಟಿರುವುದನ್ನು ಕಂಡು ಮೆಲೋಹನ್ನರು ಆಶ್ಚರ್ಯಗೊಂಡರು. ಅದರ ವಿನ್ಯಾಸ ಮತ್ತು ಭವ್ಯತೆಗೆ ಮಾರುಹೋಗಿದ್ದರು. ಅವ್ಯವಸ್ಥೆಗಳಿದ್ದರೂ ಜೊತೆಗೆ 10 ವಿಶೇಷತೆಗಳನ್ನು ಹೊಂದಿದ್ದ ಅಯೋಧ್ಯೆಯನ್ನು ನೋಡಿ ಮೆಲೋಹನ್ನರು ಸ್ತಬ್ಧೀಭೂತರಾದರು.
ಇನ್ನು ಅಲ್ಲಿನ ಜನ ಅಪ್ಪಟ ಚಂದ್ರವಂಶಿಗಳ ಜೀವನ ಶೈಲಿಯನ್ನು ಅಪ್ಪಿಕೊಂಡಿದ್ದರು. ಅಲ್ಲಿನ ಬಹುತೇಕ ಮಹಿಳೆಯರು ಉಡುತ್ತಿದ್ದುದು ತುಂಡು ಬಟ್ಟೆ, ನಾಚಿಕೆಯನ್ನು ಬಿಟ್ಟು ಅಂಗ ಪ್ರದರ್ಶನ ಮಾಡುತ್ತಿದ್ದರು. ಪುರುಷರು ಸಹ ಮಹಿಳೆಯರಷ್ಟೇ ಸೌಂದರ್ಯಪ್ರಜ್ಞೆ ಉಳ್ಳವರಾಗಿದ್ದರು. ಗಂಡು ಹೆಣ್ಣಿನ ಸಂಬಂಧವಂತೂ ಅತಿರೇಕದ ಪರಮಾವಧಿಯನ್ನು ತಲುಪಿತ್ತು. ಇಬ್ಬರ ನಡುವೆ ಇರುತ್ತಿದ್ದುದು ಅತಿಯಾದ ಪ್ರೀತಿ ಅಥವಾ ಅತಿಯಾದ ದ್ವೇಷ. ಅನೇಕ ಬಾರಿ ಪ್ರೀತಿ ಅತಿರೇಕವಾಗಿ ಮತ್ತು ದ್ವೇಷ ಪ್ರದರ್ಶನಗೊಳ್ಳುತ್ತಿತ್ತು. ಅದರಲ್ಲಿ ಯಾವುದೇ ರೀತಿಯ ಸಂಕೋಚವಾಗಲಿ ಹಿಂಜರಿಕೆಯನ್ನಾಗಲಿ ಅವರು ತೋರುತ್ತಲೇ ಇರಲಿಲ್ಲ. ಕೆಲವು ಸಮಯಗಳಲ್ಲಿ ನಾಗರಿಕತೆಯನ್ನು ಮರೆತು ಉದ್ರೇಕಗೊಂಡು ವಿಚಿತ್ರವಾಗಿ ವರ್ತಿಸುತ್ತಿದ್ದರು. ಒಟ್ಟಾರೆ ಅಯೋಧ್ಯೆಯ ಜನ ಚಂಚಲ ಮನಸ್ಸಿನವರು ಮತ್ತು ಯಾರ ನಿಯಂತ್ರಣಕ್ಕೂ ಸಿಗದ ಒರಟು ಜನ. ಆದ್ದರಿಂದಲೇ ಇಡೀ ಸ್ವದೀಪನ್ನರ ಜೀವನ ಶೈಲಿಯನ್ನು ಬದಲಿಸುತ್ತೇನೆ ಎಂಬ ದಕ್ಷನ ಹೇಳಿಕೆಗೆ ಅಯೋಧ್ಯೆಯ ಜನ ಅಣಕಿಸುತ್ತಾ ಗಹಗಹಿಸಿ ನಗುತ್ತಿದ್ದರು, ದಕ್ಷನನ್ನು ಅಪಹಾಸ್ಯ ಮಾಡುತ್ತಿದ್ದರು. ಅಂತೂ ದಕ್ಷ ಬೂದಿ ಮುಚ್ಚಿದ ಕೆಂಡದಂತಿದ್ದ ಅಯೋಧ್ಯೆಯನ್ನು ಪ್ರವೇಶಿಸಿದ. ಅಲ್ಲಿನ ಜನ ರಾಜಪಥದ ಅಕ್ಕಪಕ್ಕದಲ್ಲಿ ನಿಂತಿದ್ದರೂ ದಕ್ಷನ ಸೈನ್ಯಕ್ಕೆ ಸ್ವಾಗತ ದೊರೆಯಲಿಲ್ಲ. ಅಯೋಧ್ಯೆಯ ಜನ ದುಷ್ಟ ಚಂದ್ರವಂಶಿಗಳಿಂದ ಬಿಡುಗಡೆಗೊಂಡಿದ್ದಕ್ಕಾಗಿ ಸಂತೋಷಗೊಂಡಿರುತ್ತಾರೆ ಎಂಬುದು ದಕ್ಷನ ನಿರೀಕ್ಷೆಯಾಗಿತ್ತು. ಆದರೆ ಚಂದ್ರವಂಶಿಗಳ ನೀರಸ ಪ್ರತಿಕ್ರಿಯೆಯನ್ನು ಕಂಡ ದಕ್ಷನಿಗೆ ಆಶ್ಚರ್ಯವಾಯಿತು. ಇಂತಹ ಜನರ ಬದುಕಿನಲ್ಲಿ ಬದಲಾವಣೆ ತರುವುದಾದರೂ ಹೇಗೆ ಎಂಬ ಆತಂಕ ಆತನ ಮನಸ್ಸಿನಲ್ಲಿ ಮೂಡಿತು. ಇದಾದ 1 ವಾರದ ನಂತರ ಶಿವ ಅಯೋಧ್ಯೆಗೆ ಬಂದಿಳಿದ. ಆದರೆ ಅಯೋಧ್ಯೆಯ ಜನರ ಬಗ್ಗೆ ದಕ್ಷನಿಗಿದ್ದ ಯಾವ ನಿರೀಕ್ಷೆಯಾಗಲಿ ಭ್ರಮೆಗಳಾಗಲಿ ಶಿವನಿಗಿರಲಿಲ್ಲ. ತನಗೆ ಭವ್ಯ ಸ್ವಾಗತ ನೀಡುವುದು ಒತ್ತಟ್ಟಿಗಿರಲಿ, ತನ್ನ ಮೇಲೆ ಆಕ್ರಮಣ ಮಾಡುವ ಸಾಧ್ಯತೆಯನ್ನು ಶಿವ ನಿರೀಕ್ಷಿಸಿದ್ದ. ಅಲ್ಲಿನ ಜನ ನೀಲಕಂಠನಾದ ತಾನು ಸ್ವದೀಪನ್ನರ ಪರವಾಗಿ ನಿಲ್ಲಬೇಕಾಗಿತ್ತು ಎಂಬ ತೆಗಳಿಕೆಯ ಮಹಾಪೂರವನ್ನೇ ಹರಿಸುತ್ತಾರೆ, ಅಸಮಾಧಾನ ಮತ್ತು ಸಿಟ್ಟನ್ನು ಹೊರಹಾಕುತ್ತಾರೆ ಎಂಬುದು ಶಿವನ ನಿರೀಕ್ಷೆಯಾಗಿತ್ತು. ಕಾರಣ, ಸ್ವದೀಪನ್ನರು ನೀಲಕಂಠನ ಆಗಮನಕ್ಕಾಗಿ ಬಹಳ ವರ್ಷಗಳಿಂದ ಕಾಯುತ್ತಿದ್ದರು. ಶಿವನಿಗೆ ಸೂರ್ಯವಂಶಿಗಳ ಪರವಾಗಿ ನಿಂತು ಹೋರಾಡಿದ್ದಕ್ಕಾಗಿ ಹೆಮ್ಮೆಯಿತ್ತು. ಆಗಿನ ಪರಿಸ್ಥಿತಿಯಲ್ಲಿ ಆತನಿಗೆ ಮೆಲೋಹನ್ನರು ಪ್ರಾಮಾಣಿಕರಾಗಿಯೂ ಸಭ್ಯರಾಗಿಯೂ ಕಂಡಿದ್ದರು. ಸೂರ್ಯವಂಶಿಗಳು ನ್ಯಾಯ ನೀತಿ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಿರುವ ಜನ ಎಂದೇ ಆತ ಭಾವಿಸಿದ್ದ. ಆದರೆ ಅಯೋಧ್ಯೆಗೆ ಬಂದಿಳಿಯುತ್ತಿದ್ದಂತೆ ಶಿವನ ಮನಸ್ಸಿನಲ್ಲಿ ಯಾವುದೋ ಮೂಲೆಯೊಂದರಲ್ಲಿ ಚಂದ್ರವಂಶಿಗಳು ತೀರಾ ದುಷ್ಟರು, ದುರುಳರು ಎಂದೆನಿಸಿರಲಿಲ್ಲ. ಹಾಗಾಗಿ ಶಿವನಿಗೆ ಇದ್ದಕ್ಕಿದ್ದಂತೆ ತಾನು ಮಾಡಿದ ಕರ್ಮ ಸರಿಯೋ ತಪ್ಪೋ ಎಂಬ ಜಿಜ್ಞಾಸೆ ಕಾಡಲಾರಂಭಿಸಿತು. ತಾನು ಸ್ವದೀಪನ್ನರ ಮೇಲೆ ಯುದ್ಧ ಮಾಡಿ ತಪ್ಪು ಮಾಡಿಬಿಟ್ಟೆನೇ. ಆದರೆ ಧರ್ಮ ಸಂಸ್ಥಾಪನೆಗೆ ಯುದ್ಧ ಮಾಡಲೇಬೇಕಾದಿತ್ತಲ್ಲವೇ? ಈಗ ಮುಂದೇನು ಮಾಡುವುದು? ಹೀಗ ಶಿವನ ಮನಸ್ಸಿನಲ್ಲಿ 10 ಗೊಂದಲಗಳು. ಇಂತಹ ಸನ್ನಿವೇಶಗಳಲ್ಲಿ ತನ್ನ ಗೊಂದಲವನ್ನು ಸುಲಭವಾಗಿ ನಿವಾರಣೆ ಮಾಡುತ್ತಿದ್ದುದು ಬೃಹಸ್ಪತಿಯು ಇಲ್ಲದೇ ಇರುವುದು ಶಿವನಲ್ಲಿ ತೀವ್ರ ನಿರಾಸೆ ಮೂಡಿಸಿತ್ತು. ಬೃಹಸ್ಪತಿಯನ್ನು ನೆನೆಯುತ್ತಾ ಶಿವ ತೀರ ನೊಂದುಕೊಂಡ. ಈ ಎಲ್ಲ ಆಲೋಚನೆಗಳಿಂದ ಶಿವನ ಮನಸ್ಸು ಭಾರವಾಗಿತ್ತು. ತಾನಿದ್ದ ಸರೋಟಿನಿಂದ ಕೆಳಗಿಳಿದು ಚಂದ್ರವಂಶಿಗಳ ಅರಮನೆಯತ್ತ ತಿರುಗಿ ನೋಡಿದ. ದಿಲೀಪನ ಆ ವೈಭವದ ಅರಮನೆಯನ್ನು ನೋಡುತ್ತಲೇ ಒಂದು ಕ್ಷಣ ದಂಗಾದ. ಮರುಕ್ಷಣವೇ ಎಚ್ಚೆತ್ತುಕೊಂಡು ಅರಮನೆಯ ಮುಂಭಾಗದ 100 ಮೆಟ್ಟಲುಗಳನ್ನು ಹತ್ತಲಾರಂಭಿಸಿದ. ಶಿವನ ಹಿಂದೆ ಪರ್ವತೇಶ್ವರ ಮತ್ತು ಸತಿ ಸಾಗಿ ಬರುತ್ತಿದ್ದರು. ಶಿವ ಒಮ್ಮೆ ಸತಿಯತ್ತ ತಿರುಗಿದ. ಆಕೆಯ ಹಿಂಭಾಗದಲ್ಲಿ ಆನಂದಮಯಿ ಬರುತ್ತಿದ್ದಳು. ಶಿವನೇ ಸಾಕ್ಷಾತ್ ನೀಲಕಂಠ ಎಂದು ತಿಳಿದ ನಂತರ ಆಕೆ ಶಿವನೊಂದಿಗೆ ಒಂದು ಮಾತನ್ನು ಆಡಿರಲಿಲ್ಲ. ಹಾಗಾಗಿ ಆನಂದಮಯಿ ನಿರ್ಭಾವುಕತೆಯಿಂದ ಬಾಡಿದ ಮುಖವುಳ್ಳವಳಾಗಿ ದೂರದಲ್ಲಿ ನಿಂತಿದ್ದ ತನ್ನ ತಂದೆಯತ್ತಲೇ ನೋಡುತ್ತಾ ಹೆಜ್ಜೆ ಹಾಕುತ್ತಿದ್ದಳು. ಅರಮನೆಯ ಆವರಣದಲ್ಲಿ ಒಂದಿಷ್ಟು ಮಂದಿ ನಿಂತು ಏನೋ ಮಾತನಾಡುತ್ತಿದ್ದರು. ಅವರಲ್ಲಿ ಒಬ್ಬ ಬಡಗಿ ಹತ್ತಿರದಲ್ಲಿದ್ದ ಚಂದ್ರವಂಶಿ ಸೈನಿಕನಿಗೆ ಹೇಳುತ್ತಿದ್ದ, ಆ ಪರದೇಶಿ ಯಾರು? ಆತ ಇಲ್ಲಿಗೇಕೆ ಬಂದಿದ್ದಾನೆ?
ಅಷ್ಟರಲ್ಲಿ ಮತ್ತೊಬ್ಬ ಹೇಳಿದ, ಹೌದು, ಆದರೆ ನಮ್ಮ ಅವಿವೇಕಿ ಮಹಾರಾಜ ದಿಲೀಪ ರಾಜವೇದಿಕೆಯಲ್ಲಿ ನಿಂತು ಆತನಿಗೇಕೆ ಕಾಯುತ್ತಿದ್ದಾನೆ? ಅದು ರಾಜಗಂಭೀರ್ಯದಲ್ಲಿ. ಏನು, ಅವಿವೇಕಿ ಮಹಾರಾಜನೇ? ಹೌದು, ಅವಿವೇಕಿ ಎನ್ನುವುದು ನಮ್ಮ ಮಹಾರಾಜನಿಗೆ ಇತ್ತೀಚೆಗೆ ನಾನು ಕೊಟ್ಟಿರುವ ಬಿರುದು. ಎಲ್ಲರೂ ಗಹಗಹಿಸಿ ಜೋರಾಗಿ ನಗಲಾರಂಭಿಸಿದರು. ಶ್! ಪಕ್ಕದಲ್ಲಿ ನಿಂತಿದ್ದ ವಯೋವೃದ್ಧನೊಬ್ಬ ಎಲ್ಲರನ್ನೂ ಎಚ್ಚರಿಸಿದ. ನಂತರ, ಏ ಪಡ್ಡೆ ಹುಡುಗರೇ, ಇಡೀ ಅಯೋಧ್ಯ ನಾಚಿಕೆ ಮತ್ತು ಅವಮಾನದಿಂದ ತಲೆ ತಗ್ಗಿಸಿರುವಾಗ ಮಹಾರಾಜರನ್ನು ಅಪಹಾಸ್ಯ ಮಾಡುತ್ತಾ ನಿಂತಿರುವಿರಲ್ಲ, ನಿಮಗೇನಾದರೂ ಪರಿಜ್ಞಾನ ಇದೆಯೇ ಎಂದ. ಅಷ್ಟರಲ್ಲಿ ಶಿವ ಅರಮನೆಯ ಮುಖ್ಯ ವೇದಿಕೆಯನ್ನು ತಲುಪಿದ. ಅಲ್ಲಿ ದಕ್ಷ ಶಿವನಿಗೆ ತಲೆಬಾಗಿ ನಮಿಸಿದ. ಶಿವ ಸಹ ಅಷ್ಟೇ ವಿನಯದಿಂದ ದಕ್ಷನಿಗೆ ನಮಿಸಿದ. ಶಿವನ ಮುಖದಲ್ಲಿ ಸಣ್ಣ ನಗುವಿತ್ತು. ನಂತರ ದಿಲೀಪ ಶಿವನಿಗೆ ಬಾಗಿ ನಮಸ್ಕರಿಸಿದ. ಆತನ ಕಣ್ಣುಗಳು ತೇವಗೊಂಡಿತ್ತು. ಹಾಗೆ ಮೆಲ್ಲನೆ ಉಸಿರಿದ. ಮಹಾಸ್ವಾಮಿ, ನಾವು ದುಷ್ಟ ಜನರಲ್ಲ, ದುರುಳರಲ್ಲ, ಕ್ರೂರಿಗಳಂತೂ ಅಲ್ಲವೇ ಅಲ್ಲ. ಕೂಡಲೇ ದಕ್ಷನ ಕಿವಿ ನೆಟ್ಟಗಾದವು. ದಿಲೀಪನತ್ತ ತಿರುಗಿ ಕೇಳಿದ, ಏನು ಹೇಳುತ್ತಿರುವೆ ದಿಲೀಪ? ಮತ್ತೊಮ್ಮೆ ಹೇಳು. ಶಿವ ಯಾವ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಒಂದೆರಡು ಕ್ಷಣಗಳ ಕಾಲ ಎಲ್ಲರೂ ಮೌನಕ್ಕೆ ಶರಣಾದರು. ದಕ್ಷನ ಪ್ರಶ್ನೆಗೆ ದಿಲೀಪನಿಂದ ಯಾವ ಉತ್ತರವೂ ಬರಲಿಲ್ಲ. ಕೂಡಲೇ ದಕ್ಷ ಶಿವನಿಗೆ ಹೇಳಿದ, ಮಹಾಸ್ವಾಮಿ, ಬಹುಶಃ ಅಯೋಧ್ಯೆಯ ಜನಗಳಿಗೆ ನೀವು ಯಾರು ಎಂದು ತಿಳಿಸುವ ಸಮಯ ಬಂದಿದೆ. ಒಮ್ಮೆ ನೀಲಕಂಠ ಅಯೋಧ್ಯೆಗೆ ಬಂದಿರುವ ವಿಚಾರ ಅವರಿಗೆ ತಿಳಿದರೆ ಇಡೀ ನಗರದಲ್ಲಿ ಮಿಂಚಿನ ಸಂಚಾರವಾಗಲಿದೆ. ಅವರ ಹುಮ್ಮಸ್ಸು ಇಮ್ಮಡಿಯಾಗಲಿದೆ. ಅವರ ಸಂತೋಷ ಎಲೆ ಮೀರಲಿದೆ. ಅದಕ್ಕೆ ಶಿವ ಪ್ರತಿಕ್ರಿಯಿಸುವ ಮುನ್ನವೇ ಸತಿ, ಅಪ್ಪ, ಶಿವ ದೂರದ ಪ್ರಯಾಣ ಮಾಡಿ ತೀರಾ ಬಳಲಿದ್ದಾರೆ. ಅವರು ಒಂದಷ್ಟು ಸಮಯ ವಿಶ್ರಾಂತಿ ತೆಗೆದುಕೊಳ್ಳಲಿ ಎಂದಳು. ಹೌದು, ಕ್ಷಮಿಸಿ ಮಹಾಸ್ವಾಮಿ, ಕೆಲವೊಮ್ಮೆ ನಾನು ತೀರಾ ಉದ್ರೇಕಕ್ಕೆ ಒಳಗಾಗಿ ನಿರ್ಧಾರಗಳನ್ನು ಪ್ರಕಟಿಸುತ್ತೇನೆ. ಸದ್ಯಕ್ಕೆ ನೀವು ವಿಶ್ರಾಂತಿ ಪಡೆಯಿರಿ. ನಾಳಿನ ರಾಜಸಭೆಯಲ್ಲಿ ತಮ್ಮನ್ನು ಅಯೋಧ್ಯೆಯ ಮಹಾಜನತೆಗೆ ಪರಿಚಯಿಸುತ್ತೇನೆ ಎಂದ ದಕ್ಷ. ಶಿವ ದಿಲೀಪನ ತುಂಬಿದ ಕಣ್ಣುಗಳನ್ನೇ ನೋಡುತ್ತಿದ್ದ. ದಿಲೀಪನ ಮುಖದಲ್ಲಿ ತಲ್ಲಣ, ಆತಂಕ, ಅಪರಾಧಿ ಭಾವನೆ ವ್ಯಕ್ತವಾಗುತ್ತಿತ್ತು. ಶಿವನಿಗೂ ದಿಲೀಪನ ಮುಖವನ್ನು ನೇರವಾಗಿ ನೋಡಲು ಹಿಂಸೆಯಾಯಿತು. ಆತ ಚಂದ್ರವಂಶಿ ಚಕ್ರವರ್ತಿಯ ಹಿಂದೆ ನಿಂತಿದ್ದ ಅನುಯಾಯಿಗಳತ್ತ ನೋಟ ಬೀರಿದ. ಅವರಲ್ಲಿ ಆನಂದಮಯಿಯೊಬ್ಬಳನ್ನು ಬಿಟ್ಟು ಮತ್ಯಾರೂ ಶಿವನನ್ನು ಗುರುತಿಸಿರಲಿಲ್ಲ. ಸ್ವಂತ ದಿಲೀಪನ ಮಗ ಭಗೀರಥನಿಗೂ ಸಹ ಶಿವ ಯಾರು ಎಂಬುದು ತಿಳಿದಿರಲಿಲ್ಲ. ಅವರೆಲ್ಲರಿಗೂ ಶಿವ ಅಪರಿಚಿತನಾಗಿದ್ದ. ದಕ್ಷ ಸಹ ಸ್ವದೀಪದಲ್ಲಿ ಯಾರಿಗೂ ಶಿವನ ಪರಿಚಯ ತಿಳಿಸಿರಲಿಲ್ಲ. ಇತ್ತ ದಿಲೀಪನ ಅಂತರಾತ್ಮ ಶಿವನ ಬಗ್ಗೆ ಏನನ್ನೋ ಹೇಳುತ್ತಿತ್ತು. ಆದರೂ ಅದೇನು ಎಂಬುದು ಸ್ಪಷ್ಟವಾಗಿರಲಿಲ್ಲ. ಅಷ್ಟರಲ್ಲಿ ಪರ್ವತೇಶ್ವರ ಶಿವನಿಗೆ, ಮಹಾಸ್ವಾಮಿ, ದಿನದ ಕಾರ್ಯಕ್ರಮ ಮುಗಿದಿರುವುದರಿಂದ ನಮ್ಮ ಸೈನಿಕರನ್ನು ನಗರದ ಹೊರಗೆ ಕರೆದೊಯ್ಯುತ್ತೇನೆ. ಅಲ್ಲಿ ಅವರಿಗೆ ವಿಶೇಷ ಬಿಡಾರಗಳನ್ನು ನಿರ್ಮಿಸಲಾಗಿದೆ. 2 ಗಂಟೆಯ ನಂತರ ಮತ್ತೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಎಂದ. ಅದಕ್ಕೆ ಶಿವ ಮೆಲ್ಲನೆ ತಲೆಯಾಡಿಸಿದ. ಶಿವ ಅಯೋಧ್ಯೆಗೆ ಬಂದಿಳಿದು ಕೆಲವೇ ಗಂಟೆಗಳು ಕಳೆದಿದ್ದವು. ಅಲ್ಲಿಯವರೆಗೆ ಆತ ಒಂದು ಮಾತನ್ನು ಆಡಿರಲಿಲ್ಲ. ಅಂದು ಮಧ್ಯಾಹ್ನ ಆತ ಅರಮನೆಯ ಉಪ್ಪರಿಗೆಯಲ್ಲಿ ನಿಂತು ನಗರದ ಸೌಂದರ್ಯವನ್ನು ಸವಿಯುತ್ತಿದ್ದ. ಪಕ್ಕದಲ್ಲಿ ಸತಿ ಶಿವನ ಕೈ ಹಿಡಿದುಕೊಂಡು ತನ್ನ ಇಡೀ ದೇಹದ ಶಕ್ತಿಯನ್ನು ಶಿವನ ದೇಹಕ್ಕೆ ವರ್ಗಾಯಿಸುತ್ತಿದ್ದಳು. ಶಿವ ತದೇಕ ಚಿತ್ತದಿಂದ ನಗರವನ್ನೇ ನೋಡುತ್ತಿದ್ದ. ನಗರದ ಅದ್ಭುತ ಕಟ್ಟಡವೊಂದು ಆತನ ಕಣ್ಣಿಗೆ ಬಿತ್ತು. ಆ ಭವನ ಅರಮನೆಯಿಂದ ತುಸು ದೂರದಲ್ಲಿತ್ತು. ಅಯೋಧ್ಯೆಯ ಹೃದಯ ಭಾಗದಲ್ಲಿದ್ದ ಎತ್ತರದ ಬೆಟ್ಟವೊಂದರ ಮೇಲೆ ಅಮೃತಶಿಲೆಯಿಂದ ನಿರ್ಮಿಸಿದ ಭವ್ಯ ಮಂದಿರ ಅದು. ನಗರದ ಯಾವ ಭಾಗದಲ್ಲೂ ನಿಂತರೂ ಆ ಮಂದಿರ ಸ್ಪಷ್ಟವಾಗಿ ಕಾಣುತ್ತಿತ್ತು. ಶಿವನಿಗೆ ಅದು ವಿಚಿತ್ರ ಎನಿಸಿತು. ಸಾಮಾನ್ಯವಾಗಿ ನಗರದ ಎತ್ತರ ಭಾಗದಲ್ಲಿ ರಾರಾಜಿಸಬೇಕಾಗಿರುವುದು ಅರಮನೆ. ಆದರೆ ಇಲ್ಲಿ ಅರಮನೆಗಿಂತಲೂ ಎತ್ತರದ ಸ್ಥಾನವನ್ನು ಅಲಂಕರಿಸಿರುವ ಆ ಮಂದಿರ ಯಾವುದು ಎಂಬ ಕುತೂಹಲ ಆತನಿಗೆ. ಅಷ್ಟರಲ್ಲಿ ಹೊರಗೆ ಯಾರೋ
ಕೂಗಿದಂತಾಯಿತು. ಯಾರದು? ಪರ್ವತೇಶ್ವರ ಕುಳಿತಿದ್ದ ಜಾಗದಿಂದ ಮೇಲೆದ್ದು ಬಾಗಿಲ ಬಳಿಗೆ ಬಂದ. ಮಹಾಸ್ವಾಮಿ, ರಾಜಕುಮಾರಿ ಆನಂದಮಯಿ ಬಂದಿದ್ದಾಳೆ, ನಂದಿ ಹೇಳಿದ. ಪರ್ವತೇಶ್ವರ ಅಸ್ಪಷ್ಟ ಧ್ವನಿಯಲ್ಲಿ ಏನೋ ಗೊಣಗಿದ. ಶಿವ ಸಹ ತಲೆಯಾಡಿಸಿದ. ಆಕೆಯನ್ನು ಒಳಗೆ ಕಳುಹಿಸು, ಪರ್ವತೇಶ್ವರ ನಂದಿಗೆ ಹೇಳಿದ. ಆನಂದಮಯಿ ಒಳಗೆ ಬಂದಳು. ಆಕೆಯ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಅದನ್ನು ನೋಡುತ್ತಿದ್ದಂತೆ ಪರ್ವತೇಶ್ವರನಿಗೆ ಆಶ್ಚರ್ಯ, ಜತೆಗೆ ಅದೇನೋ ಒಂದು ರೀತಿಯ ಅನುಮಾನ. ಆನಂದಮಯಿ ಯಾವುದಾದರೂ ನಾಟಕವಾಡುತ್ತಿರಬಹುದೇ ಎಂಬ ಶಂಕೆ. ಆತ, ಏನು ರಾಜಕುಮಾರಿ, ನಿನಗೆ ನನ್ನಿಂದೇನಾದರೂ ಸಹಾಯವಾಗಬೇಕೇ ಎಂದ. ನನಗೆ ನೀನು ಯಾವ ರೀತಿಯ ಸಹಾಯ ಮಾಡಬಲ್ಲೆ ಪರ್ವತೇಶ್ವರ? ಸದ್ಯಕ್ಕೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳದೆ ಸುಮ್ಮನಿದ್ದರೆ ಅದೇ ನೀನು ನನಗೆ ಮಾಡಬಹುದಾದ ಬಹುದೊಡ್ಡ ಸಹಾಯ. ಆನಂದಮಯಿ ಪರ್ವತೇಶ್ವರನಿಗೆ ಹೇಳಿದಳು. ಪರ್ವತೇಶ್ವರ ಅವಮಾನ ಮತ್ತು ಕೋಪದಿಂದ ಕೆಂಡಾಮಂಡಲವಾದ. 3 ವಾರಗಳ ನಂತರ ಮೊದಲ ಬಾರಿಗೆ ಶಿವ ನಸುನಕ್ಕ. ಆನಂದಮಯಿಯ ಮುಖದಲ್ಲಿ ಸಂತೋಷದ ಗೆರೆಗಳನ್ನು ಕಂಡು ಶಿವನಿಗೂ ಆನಂದವಾಯಿತು. ಆನಂದಮಯಿ ಶಿವನತ್ತ ತಿರುಗಿ ಹೇಳಿದಳು, ನನಗೆ ಈಗಷ್ಟೇ ಸತ್ಯ ತಿಳಿಯಿತು ಮಹಾಸ್ವಾಮಿ. ಹಿಂದೆ ನಿಮ್ಮೊಂದಿಗೆ ಅಸಭ್ಯವಾಗಿ ನಡೆದುಕೊಂಡಿದ್ದರಿಂದ ನಿಮ್ಮ ಮನಸ್ಸಿಗೆ ನೋವಾಗಿರಬಹುದು. ದಯಮಾಡಿ ಕ್ಷಮಿಸಿ. ಆ ಸಮಯದಲ್ಲಿ ನಾನು ಮಾನಸಿಕವಾಗಿ ತೀರಾ ಗೊಂದಲದಲ್ಲಿದ್ದೆ. ಹಾಗಾಗಿ ವಿನಾಕಾರಣ ನಿಮ್ಮನ್ನು ಅವಮಾನಿಸಿದೆ. ನೀವು ಸೂರ್ಯವಂಶಿಗಳ ಪರ ನಿಂತಿದ್ದೀರಿ ಎಂದರೆ ಅದಕ್ಕೆ 2 ಬಹುಮುಖ್ಯ ಕಾರಣಗಳಿರಬೇಕು. ಮೊದಲನೆಯದು, ಚಂದ್ರವಂಶಿಗಳಾದ ನಾವು ದುಷ್ಟರು, ದುರಳರಾಗಿರಬಹುದು. ಎರಡನೆಯದು, ಸ್ವದೀಪನ್ನರು ಹಲವು ವರ್ಷಗಳಿಂದ ನಿರೀಕ್ಷಿಸುತ್ತಿದ್ದ ಯುಗಪುರುಷ ನೀಲಕಂಠ ನೀವಲ್ಲದೆ ಬೇರೆ ಯಾರೋ ಇರಬಹುದು. ಈ 2 ವಿಚಾರಗಳು ಸತ್ಯವಾದರೆ ನನ್ನ ಹೃದಯ ಒಡೆದು ಚೂರಾಗುವುದು ಖಚಿತ. ಆತ್ಮ ಕಲುಷಿತಗೊಳ್ಳುವುದು ಸತ್ಯ. ಶಿವ ಆನಂದಮಯಿಯತ್ತಲೇ ನೋಡುತ್ತಿದ್ದ. ಆದರೆ ಇದೀಗ ನನ್ನ ಅರಿವಿಗೆ ಬಂದಿರುವ ವಿಚಾರವೇನೆಂದರೆ ನೀವೇ ನಿಜವಾದ ನೀಲಕಂಠ ಎನ್ನುವುದು. ಅಂತೆಯೇ ನಾವೂ ಸಹ ದುರುಳರಲ್ಲ ಮಹಾಸ್ವಾಮಿ. ನಿಜವಾದ ದುಷ್ಟರೆಂದರೆ ಸೂರ್ಯವಂಶಿಗಳು. ಅವರು ನಿಮ್ಮನ್ನು ವ್ಯವಸ್ಥಿತವಾಗಿ ದಾರಿ ತಪ್ಪಿಸಿದ್ದಾರೆ. ನಾನು ಈ ಅನ್ಯಾಯವನ್ನು ಸರಿಪಡಿಸುತ್ತೇನೆ. ನಾವು ಸಾಗುತ್ತಿರುವ ಸನ್ಮಾರ್ಗವನ್ನು ತಮಗೆ ತೋರಿಸುತ್ತೇನೆ ಎಂದಳು. ನಾವು ದುಷ್ಟರು, ದುರುಳರು ಎಂಬ ನಿನ್ನ ಭಾವನೆ ಸರಿಯಲ್ಲ ಆನಂದಮಯಿ, ಪರ್ವತೇಶ್ವರ ರೋಷಗೊಂಡು ಹೇಳಿದ. ಪರ್ವತೇಶ್ವರ, ನಾನು ನಿನಗೆ ಮೊದಲೇ ಹೇಳಿದಂತೆ ಹೆಚ್ಚು ಮಾತನಾಡುವುದು ನಿನಗೆ ಶೋಭೆ ತರುವುದಿಲ್ಲ. ನೀನು ಬಾಯಿ ಮುಚ್ಚಿಕೊಂಡಿರು. ನಿನ್ನ ಮಾತುಗಳಿಂದ ಎಲ್ಲರ ಸಮಯವನ್ನು ಹಾಳು ಮಾಡಬೇಡ. ಆನಂದಮಯಿ ಗುಡುಗಿದಳು. ಸಾಕು ಮಾಡು ನಿನ್ನ ಅಸಂಬದ್ಧ ಮಾತುಗಳನ್ನು ರಾಜಕುಮಾರಿ. ನೀನು ಸೂರ್ಯವಂಶಿಗಳನ್ನು ದುಷ್ಟರೆಂದು ಹೇಳುತ್ತಿರುವೆಯಾ? ನಿಮ್ಮ ಪ್ರಜೆಗಳನ್ನು ನೀವು ಹೇಗೆ ನೋಡಿಕೊಳ್ಳುತ್ತಿರುವಿರಿ ಎಂಬುದು ನಿನಗೆ ತಿಳಿದಿದೆಯೇ? ಅಯೋಧ್ಯೆಯನ್ನು ಪ್ರವೇಶಿಸುತ್ತಿದ್ದಂತೆ ನಮ್ಮನ್ನು ಎದುರುಗೊಂಡಿದ್ದು ಹಸಿದ ಕಣ್ಣುಗಳು, ಕಳಾಹೀನ ಮುಖಗಳು ಮತ್ತು ಭರವಸೆಯೇ ಬತ್ತಿಹೋದ ಹೃದಯಗಳು. ಒಮ್ಮೆ ನೋಡಿ ಬಾ ನಿಮ್ಮ ಅಯೋಧ್ಯೆಯನ್ನು. ರಸ್ತೆಯ ಉದ್ದಗಲಕ್ಕೂ ಹಸಿದ ಕಂದಮ್ಮಗಳ ಹಾಹಾಕಾರ ಮುಗಿಲು ಮುಟ್ಟುತ್ತಿದೆ. ಹತಾಶೆಗೊಂಡ ವೃದ್ಧ ಮಹಿಳೆಯರು ದಾರಿಯಲ್ಲಿ ಇಕ್ಕೆಲಗಳಲ್ಲಿ ಭಿಕ್ಷೆ ಬೇಡುತ್ತಾ ನಿಂತಿದ್ದಾರೆ. ಸ್ವದೀಪದ ಶ್ರೀಮಂತರು ಬಡವರ ಸಮಾಧಿಗಳ ಮೇಲೆ ಮಹಲುಗಳನ್ನು ಕಟ್ಟಿ ಮೆರೆಯುತ್ತಿದ್ದಾರೆ. ಇದು ನಿಮ್ಮ ಅಭೇದ್ಯ ಅಯೋಧ್ಯೆ ನಗರದ ಕಥೆ, ವ್ಯಥೆ. ಒಂದು ವೇಳೆ ಮಹಾಸ್ವಾಮಿಗಳು ನಿಮ್ಮನ್ನು ದುಷ್ಟರಲ್ಲ ಅಥವಾ ದುರುಳರಲ್ಲ ಎಂದು ಒಪ್ಪಿಕೊಳ್ಳಬಹುದೇನೋ, ಆದರೆ ಖಂಡಿತವಾಗಿಯೂ ನಿಮಗೆ ನಾಗರಿಕರನ್ನು ಹೇಗೆ ನೋಡಿಕೊಳ್ಳಬೇಕು, ಹೇಗೆ ನಡೆಸಿಕೊಳ್ಳಬೇಕು ಎಂಬುದು ತಿಳಿದಿಲ್ಲ. ಒಮ್ಮೆ ಮೆಲೋಹ ಸಾಮ್ರಾಜ್ಯವನ್ನು ನೋಡು. ನಾವು ನಮ್ಮವರನ್ನು ಹೇಗೆ ನೋಡಿಕೊಳ್ಳುತ್ತೇವೆ ಎಂಬುದನ್ನು ಗಮನಿಸು. ಅದೊಂದು ಪರಿಪೂರ್ಣ ಸಮಾಜ, ಸಂತೃಪ್ತ ಸಮಾಜ. ಆದ್ದರಿಂದಲೇ ಮುಂದೆ ಸ್ವದೀಪದಲ್ಲಿ ನಮ್ಮ ಆಡಳಿತ ವ್ಯವಸ್ಥೆ ಪ್ರತಿಷ್ಠಾಪಿಸುತ್ತೇವೆ. ನೀವು ನಮ್ಮಂತೆ ಬದುಕುವ ಅಪೂರ್ವ ಅವಕಾಶವನ್ನು ಕಲ್ಪಿಸಿಕೊಡುತ್ತೇವೆ. ನಿಮ್ಮ ಜೀವನ ಶೈಲಿಯನ್ನು ಬದಲಿಸುತ್ತೇವೆ. ಪರ್ವತೇಶ್ವರ ಹೇಳಿದ. ಏನು, ನಮ್ಮ ಬದುಕನ್ನು ನೀವು ಬದಲಿಸುವಿರಾ? ಅಷ್ಟಕ್ಕೂ ನಿಮ್ಮದೇನು ಪರಿಪೂರ್ಣ ಸಮಾಜವೇ? ಆನಂದಮಯಿ ವ್ಯಂಗ್ಯದಿಂದ ಪ್ರಶ್ನಿಸಿದಳು. ನಂತರ ಮಾತು ಮುಂದುವರಿಸುತ್ತಾ, ನಿಜ, ನಾವೇನು ಪರಿಪೂರ್ಣರಲ್ಲ. ನಮ್ಮ ಸಾಮ್ರಾಜ್ಯ ಇನ್ನೂ ಸಾಕಷ್ಟು ಅಭಿವೃದ್ಧಿಯಾಗಬೇಕಿದೆ.
ನಮ್ಮವರ ಜೀವನ ಶೈಲಿಯಲ್ಲಿ ಬದಲಾವಣೆಗೆ ಅವಕಾಶವಿದೆ. ಆದರೆ ನಿಮಗೆ ನೆನಪಿರಲಿ, ನಮ್ಮ ಪ್ರಜೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿರುವವರು ನಾವು. ನಿಮ್ಮಂತೆ ಅವಿವೇಕದಿಂದ ಕೂಡಿದ ನೀತಿ ನಿಯಮಗಳನ್ನು ನಾವು ರೂಪಿಸಿಲ್ಲ. ಅದನ್ನು ಪಾಲಿಸಿ ಎಂದು ಪ್ರಜೆಗಳ ಮೇಲೆ ಒತ್ತಡ ಹೇರುತ್ತಿಲ್ಲ ಎಂದಳು. ನೀವು ನಿಮ್ಮವರಿಗೆ ಸ್ವಾತಂತ್ರ್ಯವನ್ನು ನೀಡಿದ್ದೀರಾ? ನೀವು ಸ್ವಾತಂತ್ರ್ಯ ನೀಡಿರುವುದು ಏತಕ್ಕಾಗಿ ಗೊತ್ತೇ? ಕದಿಯುವುದಕ್ಕೆ, ಲೂಟಿ ಮಾಡುವುದಕ್ಕೆ, ಭಿಕ್ಷೆ ಬೇಡುವುದಕ್ಕೆ, ಅಮಾಯಕರನ್ನು ಬರ್ಬರವಾಗಿ ಕೊಲ್ಲುವುದಕ್ಕೆ ಅಷ್ಟೇ. ಪರ್ವತೇಶ್ವರ ರೋಷದಿಂದ ಹೇಳಿದ. ನಿನ್ನಂತಹ ಸಂಸ್ಕಾರಹೀನರೊಂದಿಗೆ ವಿತಂಡವಾದ ಮಾಡಲು ನಾನು ಸಿದ್ಧಳಿಲ್ಲ. ಪರ್ವತೇಶ್ವರ, ನಿನ್ನ ಕೊಳಕು ಮನಸ್ಸು ನಮ್ಮ ಜೀವನ ಶೈಲಿಯನ್ನು ಎಂದಿಗೂ ಪ್ರಶಂಸೆ ಮಾಡಲಾರದು. ಆನಂದಮಯಿ ಕಟುವಾದ ಶಬ್ದಗಳಿಂದ ಪರ್ವತೇಶ್ವರನನ್ನು ಟೀಕಿಸಿದಳು. ನಿನ್ನೊಂದಿಗೆ ವಾದ ಮಾಡಲು ನನಗೆ ಇಷ್ಟವಿಲ್ಲ. ಆದರೆ ನೀವು ರಾಜ್ಯವನ್ನು ಆಳುತ್ತಿರುವ ರೀತಿಯನ್ನು ನೋಡಿದರೆ ಅಸಹ್ಯವಾಗುತ್ತದೆ. ಇಲ್ಲಿ ಎಲ್ಲ ನೀತಿ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಯಾರಿಗೆ ಯಾರ ಮೇಲೂ ನಿಯಂತ್ರಣವಿಲ್ಲ. ಕಾನೂನು ಸುವ್ಯವಸ್ಥೆ ಎಂದೋ ಕುಸಿದು ಬಿದ್ದಿದೆ. ಶಾಪಗ್ರಸ್ತ ನಾಗಗಳೊಂದಿಗೆ ಕೈಜೋಡಿಸಿ ನೀವು ಮಲಿನಗೊಂಡಿದ್ದೀರ, ಪಾಪಿಗಳಾಗಿದ್ದೀರಿ. ಅವರೊಂದಿಗೆ ಮೈತ್ರಿ ಮಾಡಿಕೊಂಡು ಅನ್ಯಾಯ ಮತ್ತು ಅಕ್ರಮದಲ್ಲಿ ತೊಡಗಿದ್ದೀರಿ. ಮೋಸ, ವಂಚನೆ, ಕೊಲೆ, ಸುಲಿಗೆಯಂತಹ ಹೇಯ ಕೃತ್ಯಗಳಲ್ಲಿ ಭಾಗಿಯಾಗಿರುವ ನೀವು ಸಭ್ಯರಾಗಲು ಹೇಗೆ ಸಾಧ್ಯ? ಆನಂದಮಯಿ, ದಿನದಿಂದ ದಿನಕ್ಕೆ ನಿಮ್ಮ ಪಾಪದ ಕೊಡ ತುಂಬುತ್ತಿದೆ. ಶತ್ರುಗಳೊಂದಿಗೆ ಕ್ಷತ್ರಿಯರಂತೆ ಹೋರಾಟ ಮಾಡುವ ಬದಲು ಉಗ್ರರೊಂದಿಗೆ ಸೇರಿ ಹೇಡಿಗಳಂತೆ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಿದ್ದೀರಿ. ಪಾಪ, ನೀವು ಕೆಟ್ಟವರಲ್ಲ. ಆದರೆ ನೀವು ಮಾಡುತ್ತಿರುವ ಒಂದೊಂದು ಕೆಲಸವೂ ಹೇಯ. ನಾಚಿಕೆಯಾಗಬೇಕು ನಿಮ್ಮ ಜನ್ಮಕ್ಕೆ. ಪರ್ವತೇಶ್ವರ ಆನಂದಮಯಿಗೆ ಜಾಡಿಸಿದ. ಏನು? ನಾವು ನಾಗಗಳೊಂದಿಗೆ ಕೈಜೋಡಿಸಿದ್ದೀವಿಯೇ? ಅಸಂಬದ್ಧ ಮಾತುಗಳನ್ನಾಡಬೇಡ ಪರ್ವತೇಶ್ವರ. ನಾಗಗಳೊಂದಿಗೆ ಕೈಜೋಡಿಸುವಷ್ಟು ಹುಚ್ಚರಲ್ಲ ನಾವು. ನಾವೇನಾದರೂ ಹಾಗೆ ಮಾಡಿದರೆ ಮುಂದಿನ 7 ಜನ್ಮಗಳ ಕಾಲ ನಮ್ಮ ಆತ್ಮ ಅದೆಷ್ಟು ಮಲಿನಗೊಳ್ಳುತ್ತದೆ ಎಂಬುದು ನಮಗೆ ತಿಳಿಯದ ವಿಚಾರವೇ? ನಾವೆಂದಿಗೂ ಅಂತಹ ಪಾಪದ ಕೆಲಸವನ್ನು ಮಾಡಿಲ್ಲ, ಮಾಡುವುದೂ ಇಲ್ಲ. ಭಯೋತ್ಪಾದನೆ, ನಾವೆಂದೂ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡಿಲ್ಲ, ಉಗ್ರರಿಗೆ ಆಶ್ರಯ ನೀಡಿಲ್ಲ. ಶಾಪಗ್ರಸ್ತ ನಾಗಗಳು ಮತ್ತು ಕ್ರೂರಿಗಳಾದ ಸೂರ್ಯವಂಶಿಗಳಿಬ್ಬರನ್ನೂ ಸಮಾನ ದೂರದಲ್ಲಿ ಇಟ್ಟಿರುವವರು ನಾವು. ನಿಮ್ಮಂತಹ ದುರ್ಜನರ ಸಹವಾಸವೇ ಬೇಡ ಎಂಬ ಉದ್ದೇಶದಿಂದ ನಿಮ್ಮೊಂದಿಗಿನ ಎಲ್ಲ ಸಂಬಂಧವನ್ನು ನಾವು ಕಡಿತಕೊಂಡಿರುವೆವು. ನಿಮ್ಮ ಗಡಿಯಿಂದ ಒಂದಿಂಚೂ ಒಳಗೆ ಬರದೆ ದುಷ್ಟರಾದ ನಿಮ್ಮನ್ನು ದೂರ ಇಟ್ಟಿದ್ದೇವೆ. ನೀವು ಯಮುನೆಯನ್ನು ನಮ್ಮಿಂದ ಕದ್ದುಕೊಂಡು ಹೋದ ನಂತರ ಗಂಗಾ ನದಿಯ ತಟದಲ್ಲೇ ಜೀವಿಸುವುದನ್ನು ಅಭ್ಯಾಸ ಮಾಡಿಕೊಂಡು ಬಿಟ್ಟಿದ್ದೇವೆ. ಇಲ್ಲೇ ನೆಮ್ಮದಿಯಿಂದ ಬಾಳ್ವೆ ನಡೆಸುತ್ತಿದ್ದೇವೆ. ನಮ್ಮ ತಂದೆಯವರು ಮೊದಲೇ ಹೇಳಿದಂತೆ ಮಂದಾರ ಪರ್ವತದ ಮೇಲಿನ ಆಕ್ರಮಣಕ್ಕೂ ನಮಗೂ ಯಾವ ಸಂಬಂಧವೂ ಇಲ್ಲ. ಆದರೆ ನೀವು ನಮ್ಮ ಮಾತನ್ನು ನಂಬುತ್ತಲೇ ಇಲ್ಲ. ನಮ್ಮ ಮೇಲೆ ಆಕ್ರಮಣ ಮಾಡಲು ನಿಮಗೊಂದು ಕಾರಣ ಬೇಕಿತ್ತು. ಹಾಗಾಗಿ ಮಂದಾರ ಪರ್ವತ ಮೇಲಿನ ದಾಳಿಗೆ ನಾವೇ ಕಾರಣ ಎಂಬ ಹಣೆಪಟ್ಟಿಯನ್ನು ನಮಗೆ ಕಟ್ಟಿದ್ದೀರಿ. ಆನಂದಮಯ ಮಾತಿನಲ್ಲಿ ಬೇಸರ ವ್ಯಕ್ತವಾಗುತ್ತಿತ್ತು. ಸುಳ್ಳು ಹೇಳಬೇಡ ರಾಜಕುಮಾರಿ. ಅದು ಮಹಾದೇವನ ಮುಂದೆ ಸುಳ್ಳು ಹೇಳಿದರೆ ಪರಿಣಾಮ ಏನಾಗುವುದು ನಿನಗೆ ಗೊತ್ತೇ? ಚಂದ್ರವಂಶಿಗಳು ನಾಗಗಳ ಜೊತೆಗಿರುವುದು ನಾವೆಲ್ಲರೂ ನೋಡಿದ್ದೇವೆ. ಪರ್ವತೇಶ್ವರ ಮತ್ತೊಮ್ಮೆ ಕೂಗಿ ಹಾಕಿದ. ನಮ್ಮ ತಂದೆ ಈಗಾಗಲೇ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಿದ್ದಾರೆ. ನಮ್ಮ ನಿಯಂತ್ರಣದಲ್ಲಿರುವ ಯಾವ ಚಂದ್ರವಂಶಿಯೂ ಮಂದಾರ ಪರ್ವತದ ದಾಳಿಯಲ್ಲಿ ಭಾಗಿಯಾಗಿಲ್ಲ. ನಾಗಗಳೊಂದಿಗೆ ಕೈ ಜೋಡಿಸುವ ಅವಶ್ಯಕತೆಯಾಗಲಿ ಅನಿವಾರ್ಯವಾಗಲಿ ನಮಗಿಲ್ಲ. ಸೂರ್ಯವಂಶಿಗಳಂತೆ ಕೆಲವು ಚಂದ್ರವಂಶಿಗಳೂ ಉಗ್ರರಿಗೆ ಸಹಾಯ ಮಾಡಿರಬಹುದು, ಆದರೆ ಅದಕ್ಕೆ ನಾವು ಹೊಣೆಯಲ್ಲ. ಈ ವಿಚಾರದಲ್ಲಿ ನೀವು ನಮ್ಮೊಂದಿಗೆ ಕಲೆತು ಸರಿಯಾದ ರೀತಿಯಲ್ಲಿ ಚರ್ಚಿಸಿದರೆ ನಾವೇ ಆ ಅಪರಾಧಗಳನ್ನು ಹುಡುಕಿ ನಿಮ್ಮ ಮುಂದೆ ತಂದು ನಿಲ್ಲಿಸುವ ಪ್ರಯತ್ನ ಮಾಡುತ್ತಿದ್ದೆವು. ಆನಂದಮಯಿ ಸತ್ಯವನ್ನು ಶಿವನ ಮುಂದೆ ಬುಚ್ಚಿಟ್ಟಳು. ಆನಂದಮಯಿ, ಇದು ನಿಜಕ್ಕೂ ಸಭ್ಯ ನಾಗರಿಕರ ಬಾಯಿಂದ ಬರುವ ಮಾತಲ್ಲ. ನಮ್ಮ ಯಾವ ಸೂರ್ಯವಂಶಿಯೂ ಉಗ್ರರೊಂದಿಗೆ ಸಂಬಂಧ ಇಟ್ಟುಕೊಂಡಿಲ್ಲ. ಅದು ನಮ್ಮ ಜಾಯಮಾನಕ್ಕೂ ಬಂದಿಲ್ಲ. ಆದರೆ ಚಂದ್ರವಂಶಿಗಳು ಮತ್ತು ಉಗ್ರರ ಸಂಬಂಧದ ಬಗ್ಗೆ ನೀನು ಉತ್ತರಿಸಲೇಬೇಕು. ಕಾರಣ ಸ್ವದೀಪನ್ನರಿರುವುದು ನಿಮ್ಮ ನಿಯಂತ್ರಣದಲ್ಲಿ. ಪರ್ವತೇಶ್ವರ ಆನಂದಮಯಿಯನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲು ಮುಂದಾದ.
ಚಂದ್ರವಂಶಿಗಳು ಸುತ್ತಮುತ್ತಲಿನ ಪ್ರಾಂತ್ಯಗಳ ಸಮಂತ ರಾಜರುಗಳ ಜೊತೆ ಒಕ್ಕೂಟಗಳನ್ನು ಮಾಡಿಕೊಂಡಿದ್ದಾರೆ. ಪರಸ್ಪರ ಸ್ನೇಹ ವಿಶ್ವಾಸದಿಂದ ಸಹಬಾಳ್ವೆ ನಡೆಸುತ್ತಿದ್ದಾರೆ. ನಿಮ್ಮಂತೆ ದಬ್ಬಾಳಿಕೆ ಮಾಡಿ ನಮಗೆ ಅಭ್ಯಾಸವಿಲ್ಲ. ಸ್ವದೀಪನೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನೇ ಇಟ್ಟುಕೊಳ್ಳದ ನಿಮಗೆ ಈ ವಿಚಾರಗಳ ಹೇಗೆ ತಾನೇ ಅರ್ಥವಾದೀತು? ಅದು ಹೇಗೆ ಸಾಧ್ಯ ರಾಜಕುಮಾರಿ? ಆದರೆ ಚಕ್ರವರ್ತಿ ದಿಲೀಪ ಇಲ್ಲಿ ರಾಜ್ಯಾಡಳಿತ ನಡೆಸುತ್ತಿಲ್ಲವೇ? ಪರ್ವತೇಶ್ವರ ಮರುಪ್ರಶ್ನೆ ಹಾಕಿದ. ಇಷ್ಟು ಹೊತ್ತು ಎಲ್ಲವನ್ನೂ ತಾಳ್ಮೆಯಿಂದ ಕೇಳಿಸಿಕೊಳ್ಳುತ್ತಿದ್ದ ಶಿವ ಇದ್ದಕ್ಕಿದ್ದಂತೆ ವ್ಯಾಘ್ರನಾಗಿ ಹೇಳಿದ, ದಯವಿಟ್ಟು ನಿಮ್ಮ ವಾದ ವಿವಾದಗಳನ್ನು ಇಲ್ಲಿಗೆ ನಿಲ್ಲಿಸಿ. ತನಗೆ ತಿಳಿಯದ ವಿಚಾರಗಳ ಬಗ್ಗೆ ಮತ್ತು ಉತ್ತರವೇ ಗೊತ್ತಿಲ್ಲದ ಪ್ರಶ್ನೆಗಳ ಬಗ್ಗೆ ಮಾತನಾಡುವುದು ಶಿವನಿಗೆ ಇಷ್ಟವಾಗಲಿಲ್ಲ. ಕೂಡಲೇ ಪರ್ವತೇಶ್ವರ ಮತ್ತು ಆನಂದಮಯಿ ಇಬ್ಬರೂ ಮಾತು ನಿಲ್ಲಿಸಿದರು. ನಂತರ ಶಿವ ನಿಧಾನವಾಗಿ ಕಿಟಕಿಯತ್ತ ತಿರುಗಿ, ಅದು ಯಾವ ಮಂದಿರ ಆನಂದಮಯಿ ಎಂದು ಕೇಳಿದ. ಅದು ರಾಮ ಜನ್ಮಭೂಮಿ ಮಂದಿರ ಮಹಾಸ್ವಾಮಿ. ಶ್ರೀರಾಮ ಹುಟ್ಟಿದ ಪವಿತ್ರ ಸ್ಥಳ ಎಂದಳು. ಶಿವ ತನ್ನೊಂದಿಗೆ ಇಷ್ಟೊಂದು ಶಾಂತವಾಗಿ ಮಾತನಾಡುತ್ತಿದ್ದನಲ್ಲ ಎಂಬ ಸಂತೋಷ ಆಕೆಗೆ. ನೀವು ಶ್ರೀರಾಮನಿಗೆ ಮಂದಿರವನ್ನು ಕಟ್ಟಿದ್ದೀರಾ? ಆದರೆ ಆತ ಸೂರ್ಯವಂಶಿಯಲ್ಲವೇ? ಅಂದರೆ ನಿಮ್ಮ ಅಜನ್ಮ ಶತ್ರುವಿಗೆ ಮಂದಿರ? ಆಶ್ಚರ್ಯ! ಪರ್ವತೇಶ್ವರ ಮಧ್ಯ ಬಾಯಿ ಹಾಕಿ ಕೇಳಿದ. ಈ ಮಂದಿರವನ್ನು ನಾವು ಕಟ್ಟಲಿಲ್ಲ. ಎಂದೋ ಕಟ್ಟಿದ ಮಂದಿರದ ಜೀರ್ಣೋದ್ಧಾರ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದೇವೆ. ಅಲ್ಲದೆ ಶ್ರೀರಾಮ ನಮ್ಮ ಅಜನ್ಮ ವೈರಿ ಎಂದು ನೀವೇಕೆ ಭಾವಿಸುವಿರಿ? ಆತನನ್ನು ಯಾರೋ ದಿಕ್ಕು ತಪ್ಪಿಸಿ ಬೇರೆ ಹಾದಿಯಲ್ಲಿ ನಡೆಯುವಂತೆ ಮಾಡಿದರು ಅಷ್ಟೇ. ಈಗ ನೀವು ನೀಲಕಂಠನನ್ನು ದಿಕ್ಕು ತಪ್ಪಿಸಿದ್ದೀರಲ್ಲ, ಹಾಗೆ. ಆದರೂ ಶ್ರೀರಾಮ ಚಂದ್ರವಂಶಿಗಳಿಗೆ ಅನೇಕ ರೀತಿಯಲ್ಲಿ ಉಪಕಾರ ಮಾಡಿದ್ದಾನೆ. ಆದ್ದರಿಂದಲೇ ಅಯೋಧ್ಯೆಯ ಜನ ಆತನನ್ನು ದೇವರೆಂದೇ ಪೂಜಿಸಿ ಆರಾಧಿಸುತ್ತಿದ್ದಾರೆ. ಆನಂದಮಯಿ ಹುಬ್ಬನ್ನೇರಿಸುತ್ತಾ ಹೇಳಿದಳು. ಅಷ್ಟರಲ್ಲಿ ಪರ್ವತೇಶ್ವರ ಆಶ್ಚರ್ಯದಿಂದ ಕಣ್ಣರಳಿಸುತ್ತಾ, ಆದರೆ ಶ್ರೀರಾಮ ಅಧಿಕಾರಕ್ಕೆ ಬಂದದ್ದು ಚಂದ್ರವಂಶಿಗಳನ್ನು ನಾಶ ಮಾಡಲು ಅಲ್ಲವೇ ಎಂದ. ಆತ ನಮ್ಮನ್ನು ನಾಶ ಮಾಡಲು ಪ್ರಯತ್ನಿಸಿದರೆ ಇಂದು ನಾವು ಈ ಭೂಮಿಯ ಮೇಲೆ ಇರುತ್ತಲೇ ಇರಲಿಲ್ಲ. ಎಂದೋ ಸರ್ವನಾಶವಾಗಿ ಬಿಡುತ್ತಿದ್ದೆವು. ಆದರೆ ನಮ್ಮನ್ನು ನೋಡು, ಇಂದಿಗೂ ಚೆನ್ನಾಗಿ ಬದುಕಿ ಬಾಳುತ್ತಿದ್ದೇವೆ. ಅದಕ್ಕೆ ಕಾರಣ ನಮ್ಮ ಒಳ್ಳೆಯತನ ಮತ್ತು ಸಚಿತ್ರೆ. ಇದು ಶ್ರೀರಾಮನಿಗೂ ತಿಳಿದಿತ್ತು. ಆದ್ದರಿಂದಲೇ ಆತ ನಾವು ಬದುಕಲು ಅವಕಾಶ ಕಲ್ಪಿಸಿಕೊಟ್ಟ. ಆನಂದಮಯಿ ಹೆಮ್ಮೆಯಿಂದ ಹೇಳಿದಳು. ಪರ್ವತೇಶ್ವರ ಆನಂದಮಯಿ ವಾದ ಮಾಡುತ್ತಿದ್ದ ಧಾಟಿಯಿಂದ ತುಸು ಗಲಿಬಿಲಿಗೊಂಡ. ಆನಂದಮಯಿ ಮಾತು ಮುಂದುವರಿಸುತ್ತಾ ಪರ್ವತೇಶ್ವರನಿಗೆ ಪ್ರಶ್ನೆಯೊಂದನ್ನು ಕೇಳಿದಳು. ಪರ್ವತೇಶ್ವರ, ನಿನಗೆ ಶ್ರೀರಾಮನ ಬಗ್ಗೆ ಪೂರ್ಣ ವಿವರಗಳು ಗೊತ್ತೇ? ಚೆನ್ನಾಗೇ ಗೊತ್ತು. ಶ್ರೀರಾಮ ಸೂರ್ಯವಂಶದ ಕ್ಷತ್ರಿಯ. ದಶರಥ ಮತ್ತು ಕೌಸಲ್ಯ ದೇವಿಯ ಸುಪುತ್ರ, ಸೀತಾದೇವಿಯ ಪತಿ, ವಿಷ್ಣುವಿನ 7ನೇ ಅವತಾರವೆಂದು ಗೌರವಿಸಲ್ಪಡುತ್ತಿದ್ದ ಮರ್ಯಾದ ಪುರುಷೋತ್ತಮ. ಪರ್ವತೇಶ್ವರ ಹೇಳಿದ. ಒಂದು ವಿಚಾರವನ್ನು ಬಿಟ್ಟು ಮತ್ತೆಲ್ಲವನ್ನೂ ಸರಿಯಾಗಿ ಹೇಳಿದೆ ಪರ್ವತೇಶ್ವರ. ನೀನು ರಾಮನ ಹೆಸರಿನಲ್ಲಿದ್ದ ಚಂದ್ರ ಎಂಬ ಪದವನ್ನು ಬಿಟ್ಟು ಹೇಳಿದೆ. ಶ್ರೀರಾಮನ ಪೂರ್ಣ ಹೆಸರು ಶ್ರೀರಾಮಚಂದ್ರ ಎಂದು. ಅದರ ಅರ್ಥ ಶ್ರೀರಾಮ ಚಂದ್ರವದನ ಉಳ್ಳವನು ಎಂದು. ಅಂದರೆ ಆತ ಚಂದ್ರವಂಶಿ ಎಂದಲ್ಲವೇ? ಆನಂದಮಯಿ ವಿಚಿತ್ರ ತರ್ಕವೊಂದನ್ನು ಪರ್ವತೇಶ್ವರನ ಮುಂದಿಟ್ಟಳು. ಶ್ರೀರಾಮನ ಆದರ್ಶಗಳು ಮತ್ತು ಆತ ಮಾಡಿದ ಸತ್ಕರ್ಮಗಳನ್ನು ಗಣನೆಗೆ ತೆಗೆದುಕೊಳ್ಳುವ ಬದಲು ಆತನ ಹೆಸರಿನಲ್ಲಿರುವ ಪದಗಳ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಿರುವೆಯಲ್ಲ ರಾಜಕುಮಾರಿ. ಶ್ರೀರಾಮನೇ ಹೇಳಿದಂತೆ ವ್ಯಕ್ತಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾದರೆ ಅದು ಆತ ಮಾಡುವ ಸತ್ಕಾರ್ಯಗಳಿಂದ ಮಾತ್ರ ಸಾಧ್ಯ. ಆತನ ಹೆಸರಿನಲ್ಲಿ ಚಂದ್ರ ಇದೆ ಎಂದು ಮಾತ್ರಕ್ಕೆ ಆತ ಚಂದ್ರವಂಶಿಯಾಗುವುದಿಲ್ಲ. ಆತನ ಕರ್ಮಗಳು ಆತನನ್ನು ಸೂರ್ಯವಂಶಿಯನ್ನಾಗಿಸಿದೆ. ನಿಜಕ್ಕೂ ಆತ ಸೂರ್ಯವಂಶಿ. ಪರ್ವತೇಶ್ವರ ತನ್ನ ನಿಲುವನ್ನು ತಿಳಿಸಿದ. ಆತ ಎರಡೂ ವಂಶಕ್ಕೂ ಸೇರಿದವನಾಗಿರಬಹುದಲ್ಲವೇ ಪರ್ವತೇಶ್ವರ? ಅದು ಅರ್ಥವಿಲ್ಲದ ಮಾತು, ಅವಿವೇಕದ ಪರಮಾವಧಿ, ಹುಚ್ಚು ಕಲ್ಪನೆಯಷ್ಟೇ. ನಿಜ, ಅದು ನಿನಗೆ ಅವಿವೇಕದಂತೆ ಕಾಣಬಹುದು. ಏಕೆಂದರೆ ನಿನ್ನ ಕಲುಷಿತ ಮನಸ್ಸು ಸತ್ಯವನ್ನು ಎಂದಿಗೂ ಸ್ವೀಕರಿಸದು.
ಪ್ರತಿಯೊಂದನ್ನು ಅನುಮಾನದಿಂದಲೇ ನೋಡುವ ಪ್ರವೃತ್ತಿಯಲ್ಲವೇ ನಿನ್ನದು? ಅಲ್ಲದೆ ಶ್ರೀರಾಮನಿಗೆ ಭಿನ್ನ ವ್ಯಕ್ತಿತ್ವ ಮತ್ತು ಭಿನ್ನ ಅಸ್ತಿತ್ವ ಇತ್ತು ಎಂಬುದರ ಬಗ್ಗೆ ನಿಮಗೇನು ತಿಳಿದಿದೆ? ಆನಂದಮಯಿ ಹೇಳಿದಳು. ಶಿವ ಇಬ್ಬರ ಮಾತುಗಳನ್ನು ನಿರ್ಲಕ್ಷಿಸಿ ಕಿಟಕಿಯಿಂದ ಹೊರಗೆ ನೋಡಲಾರಂಭಿಸಿದ. ದೂರದಲ್ಲಿ ರಾಮ ಜನ್ಮಭೂಮಿಯ ವಿಹಂಗಮ ನೋಟ. ಮನಸ್ಸು ಮಂದಿರದ ಕಡೆಗೆ ಸೆಳೆಯಲಾರಂಭಿಸಿತು. ದೇಹ ಹಗುರವಾಗತೊಡಗಿತು. ಅಂತರಂಗದ ದನಿ ಮೆಲ್ಲನೆ ಪಿಸುಗುಟ್ಟಿತು. ಶ್ರೀರಾಮ ನಿನಗೆ ಸಹಾಯ ಮಾಡುತ್ತಾನೆ, ಮಾರ್ಗದರ್ಶನ ನೀಡುತ್ತಾನೆ, ನಿನ್ನ ಮಾನಸಿಕ ಗೊಂದಲಕ್ಕೆ ಪರಿಹಾರ ಸೂಚಿಸುತ್ತಾನೆ. ಅಲ್ಲಿಗೆ ಹೋಗು ಎಂಬ ದಿವ್ಯವಾಣಿ ಶಿವನಿಗೆ ಸ್ಪಷ್ಟವಾಗಿ ಕೇಳಿಸತೊಡಗಿತು. ಸಂಜೆಯಾಗುತ್ತಿದ್ದಂತೆ ಶಿವ ಅಯೋಧ್ಯೆಯ ಬೀದಿಯಲ್ಲಿ ನಿಧಾನವಾಗಿ ನಡೆದು ಬರುತ್ತಿದ್ದ. ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ದರ್ಶನ ಪಡೆಯುವುದು ಆತನ ಉದ್ದೇಶವಾಗಿತ್ತು. ಆ ಸಮಯದಲ್ಲಿ ಶಿವ ಒಂಟಿಯಾಗಿರಲು ಬಯಸಿದ. ಅದನ್ನರಿತ ಸತಿ ಆತನೊಂದಿಗೆ ಮಂದಿರಕ್ಕೆ ಹೋಗುವ ನಿರ್ಧಾರವನ್ನು ಕೈಬಿಟ್ಟಳು. ಶಿವ ಕತ್ತಿಗೆ ವಸ್ತ್ರವೊಂದನ್ನು ಸುತ್ತುಕೊಂಡ. ರಕ್ಷಣೆಗಾಗಿ ಸೊಂಟದಲ್ಲಿ ಖಡ್ಗವೊಂದನ್ನು ತೂರಿಸಿಕೊಂಡ. ದಾರಿಯಲ್ಲಿ ಯಾರೂ ನನ್ನನ್ನು ಗುರುತಿಸಬಾರದು ಎಂಬುದು ಶಿವನ ಉದ್ದೇಶವಾಗಿತ್ತು. ಅಯೋಧ್ಯೆಯ ಜನ ಸ್ವಚ್ಛಾಚಾರದಿಂದ ಬದುಕುತ್ತಿದ್ದರು. ಶಿವ ಸಾಗುತ್ತಿದ್ದ ಹಾದಿಯಲ್ಲಿ ಜನ ಹಾಡುತ್ತಾ ಕುಣಿಯುತ್ತಾ ಕಾಲ ಕಳೆಯುತ್ತಿದ್ದರು. ಕೆಲವರು ಕಂಠಪೂರ್ತಿ ಕುಡಿದು ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದರು. ಅಲ್ಲಲ್ಲಿ ಜಗಳ ಕದನಗಳೂ ನಡೆಯುತ್ತಿದ್ದವು. ಒಟ್ಟಾರೆ ಅವರನ್ನು ನಿಯಂತ್ರಿಸುವವರು ಯಾರೂ ಇರಲಿಲ್ಲ. ಅಂಗಡಿಗಳಲ್ಲಿ ಜನ ಪದಾರ್ಥಗಳನ್ನು ಕೊಳ್ಳಲು ಹೆಚ್ಚು ಹೆಚ್ಚು ರಿಯಾಯಿತಿ ಕೇಳುತ್ತಿದ್ದರು. ಅಂಗಡಿಯವನು ಅದನ್ನು ಕೊಡದಿದ್ದಾಗ ಜಗಳಕ್ಕೆ ನಿಲ್ಲುತ್ತಿದ್ದರು. ಕೊಡುವವನು ಮತ್ತು ಕೊಳ್ಳುವವನ ಜಗಳವನ್ನು 10 ಮಂದಿ ರಸ್ತೆಯ ಮಧ್ಯದಲ್ಲಿ ನಿಂತು ನೋಡುತ್ತಿದ್ದರು. ಕೆಲವರು ದಾರಿಯಲ್ಲಿ ಹೋಗುತ್ತಿದ್ದ ಶಿವನನ್ನು ಪಕ್ಕಕ್ಕೆ ತಳ್ಳಿ ಈತ ಯಾರೋ ಕುರುಡನಿರಬೇಕೆಂದು ಭಾವಿಸಿ ಗೊಣಗುತ್ತಾ ಮುಂದೆ ಹೋಗುತ್ತಿದ್ದರು. ಇನ್ನು ರಸ್ತೆಯ ಬದಿಯಲ್ಲಿದ್ದ ಸಣ್ಣ ಸಣ್ಣ ಉದ್ಯಾನವನಗಳಲ್ಲಿ ಪ್ರೇಮಿಗಳು ಮತ್ತು ದಂಪತಿಗಳು ಸರಸ ಸಲ್ಲಾಪದಲ್ಲಿ ತೊಡಗಿದ್ದರು. ಅವರನ್ನು ರೇಗಿಸುತ್ತಾ ಬಿಟ್ಟ ಕಣ್ಣುಗಳಿಂದ ನೋಡುತ್ತಿದ್ದ ಜನರೂ ಕಡಿಮೆ ಇರಲಿಲ್ಲ. ಆದ್ದರಿಂದ ಮುಜುಗರಗೊಳಗಾದ ಜೋಡಿಗಳು ಅವರಿಗೆ ಹಿಡಿಶಾಪ ಹಾಕುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಮೆಲೋಹದಲ್ಲಿನ ಜನ ಸಾರ್ವಜನಿಕ ಸ್ಥಳಗಳಲ್ಲಿ ನಡೆದುಕೊಳ್ಳುತ್ತಿದ್ದ ರೀತಿಗೂ ಇಲ್ಲಿನ ಜನರ ವರ್ತನೆಗೂ ಭಾರೀ ವ್ಯತ್ಯಾಸವಿತ್ತು. ಹಾಗಾಗಿ ಶಿವನಿಗೆ ಇದೆಲ್ಲವೂ ಅಚ್ಚರಿಯ ಸಂಗತಿಯಾಗಿತ್ತು. ಹೀಗೆ ಶಿವ ದಾರಿಯಲ್ಲಿ ಸಾಗುತ್ತಿದ್ದಾಗ ಹಿಂದಿನಿಂದ ಯಾರೋ ಭುಜದ ಮೇಲೆ ಕೈಯಿಟ್ಟಂತೆ ಭಾಸವಾಯಿತು. ಶಿವ ತಿರುಗಿ ನೋಡಿದ. ಆಶ್ಚರ್ಯವೆಂದರೆ ಮಧ್ಯ ವಯಸ್ಸಿನ ಮಹಿಳೆಯೊಬ್ಬಳು ಹಲ್ಲು ಕಿರಿದು ಶಿವನತ್ತಲೇ ನೋಡುತ್ತಾ ಕಣ್ಣು ಮಿಟುಕಿಸುತ್ತಿದ್ದಳು. ಅದಕ್ಕೆ ಶಿವ ಪ್ರತಿಕ್ರಿಯಿಸುವ ಮುನ್ನವೇ ಆಕೆಯ ಹಿಂದೆ ಮತ್ತೊಬ್ಬ ಹೆಂಗಸು ಹೆಜ್ಜೆ ಹಾಕುತ್ತಿದ್ದಳು. ಬಹುಶಃ ಆಕೆ ಮೊದಲನೆಯವಳ ತಾಯಿ ಇರಬೇಕು ಎಂಬುದು ಶಿವನ ಊಹೆಯಾಗಿತ್ತು. ಶಿವ ಸರಸರನೆ ಮುಂದೆ ಹೆಜ್ಜೆ ಹಾಕಿದ. ಸ್ವಲ್ಪ ಸಮಯದ ನಂತರ ಮತ್ತೆ ಯಾರೋ ಬೆನ್ನ ಹಿಂದೆ ಸ್ಪರ್ಶಿಸಿದಂತಾಯಿತು. ಈ ಬಾರಿ ಶಿವನನ್ನು ಹಿಂಬಾಲಿಸುತ್ತಿದ್ದವಳು ಹುಡುಗಿಯ ತಾಯಿ. ಶಿವ ತೀವ್ರ ಮುಜುಗರಕ್ಕೆ ಒಳಗಾದ. ಹೆಚ್ಚಿನ ಸಮಸ್ಯೆ ಉದ್ಭವಿಸುವುದಕ್ಕೆ ಮುನ್ನ ಅಲ್ಲಿಂದ ತೆರಳಬೇಕೆಂದು ನಿರ್ಧರಿಸಿ ವೇಗವಾಗಿ ಮಾರುಕಟ್ಟೆ ಪ್ರದೇಶದಿಂದ ಹೊರಬಂದ. ನಂತರ ರಾಮ ಜನ್ಮಭೂಮಿ ಇದ್ದ ದಿಕ್ಕಿನತ್ತ ಹೆಜ್ಜೆ ಹಾಕಿದ. ಕೆಲವು ನಿಮಿಷಗಳಲ್ಲಿ ನಗರದ ಮುಖ್ಯ ಬಡಾವಣೆಯ ಬಳಿ ಬಂದ. ಅದೊಂದು ಜನಭರಿತ ಪ್ರದೇಶ. ಅಲ್ಲಿದ್ದ ಕಟ್ಟಡಗಳನ್ನು ನೋಡುತ್ತಿದ್ದರೆ ಅವೆಲ್ಲವೂ ನಗರದ ಶ್ರೀಮಂತರ ಮನೆಗಳು ಎನ್ನುವುದು ಸ್ಪಷ್ಟವಾಗುತ್ತಿತ್ತು. ಅಲ್ಲಿಂದ ಬಲಕ್ಕೆ ತಿರುಗುತ್ತಿದ್ದಂತೆ ಮಂದಿರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯೊಂದು ಎದುರಾಯಿತು. ಬಹುಶಃ ರಾಜಪಥವನ್ನು ಬಿಟ್ಟರೆ ಹೊಂಡಗಳಿಲ್ಲದ ರಸ್ತೆಯೆಂದರೆ ಅದೊಂದೇ ಇರಬೇಕು. ರಸ್ತೆಯನ್ನು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಲಾಗಿತ್ತು. ಅದರ ಎರಡೂ ಬದಿಯಲ್ಲಿ ಸಾಲು ಮರಗಳು, ಮರದಲ್ಲಿ ಕಿತ್ತಳೆ ಬಣ್ಣದ ಎಲೆಗಳು, ಹದವಾಗಿ ಬೀಸುತ್ತಿದ್ದ ತಂಗಾಳಿ. ಒಟ್ಟಾರೆ ಆ ದಾರಿಯಲ್ಲಿ ನಡೆದು ಬರುತ್ತಿದ್ದರೆ ಅದೇನೋ ಒಂದು ರೀತಿಯ ಉಲ್ಲಾಸ ಮನಸ್ಸನ್ನು ಆವರಿಸುತ್ತಿತ್ತು. ಮಂದಿರ ಸಮೀಪಿಸುತ್ತಿದ್ದಂತೆ ಶಿವ ಎರಡೂ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರೆಳೆದುಕೊಂಡ. ಆತನ ಹೃದಯದ ಬಡಿತ ವೇಗ ಹೆಚ್ಚಾಗತೊಡಗಿತು. ಮನಸ್ಸಿನಲ್ಲಿ ಇನ್ನಿಲ್ಲದ ಉದ್ವೇಗ.
ಆ ದೇವಾಲಯದಲ್ಲಿ ನನ್ನ ಕದಡಿದ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯಲಿದೆಯೇ? ಅಂತರಾಳದಲ್ಲಿ ಏಳುತ್ತಿರುವ ಯಕ್ಷ ಪ್ರಶ್ನೆಗಳಿಗೆ ಉತ್ತರವೇನಾದರೂ ಸಿಗಬಹುದೇ? ನನ್ನ ಕರ್ಮಗಳ ಬಗ್ಗೆ ಯಾರಾದರೂ ಪ್ರಶಂಸೆಯ ಮಾತುಗಳನ್ನು ಆಡುವರೇ? ಅಥವಾ ದೊಡ್ಡ ಪ್ರಮಾದವೊಂದನ್ನು ಮಾಡಿ ಸಾವಿರಾರು ಜನರ ಸಾವಿಗೆ ಕಾರಣನಾದೆನೇ ಎಂದು ದೂಷಿಸುವವರೇ? ಇದೆಲ್ಲವನ್ನು ಯೋಚಿಸುತ್ತಾ ಶಿವ ಮೆಲ್ಲನೆ ಕಣ್ತೆರೆದ. ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ರಾಮ ಮಂತ್ರವನ್ನು ಜಪಿಸಲಾರಂಭಿಸಿದ. ಶ್ರೀರಾಮ 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 ಶ್ರೀರಾಮ. ಸ್ವಲ್ಪ ದೂರ ಹೋದ ನಂತರ ಶಿವ ಪಠಿಸುತ್ತಿದ್ದ ರಾಮಮಂತ್ರಕ್ಕೆ ಯಾರೂ ತಡೆಯೊಡ್ಡಿದಂತಾಯಿತು. ರಸ್ತೆಯ ತಿರುವಿನಲ್ಲಿ ವೃದ್ಧನೊಬ್ಬ ಕುಳಿತಿದ್ದ. ಆತನ ಶಕ್ತಿಯೆಲ್ಲ ಅಡಗಿ ಹೋಗಿತ್ತು. ದೇಹವೆಲ್ಲ ಸುಕ್ಕುಗಟ್ಟಿತ್ತು. ಆತನನ್ನು ನೋಡಿದರೆ 1 ವಾರದಿಂದ ಊಟವನ್ನೇ ಮಾಡದೆ ಹಸಿವಿನಿಂದ ಬಳಲುತ್ತಿದ್ದಾನೇನೋ ಎನ್ನಿಸುತ್ತಿತ್ತು. ಅಷ್ಟರ ಮಟ್ಟಿಗೆ ಆತ ನಿತ್ರಾಣಗೊಂಡಿದ್ದ. ಹಿಮ್ಮಡಿಯಲ್ಲಿ ದೊಡ್ಡ ಗಾಯವಾಗಿತ್ತು. ಆದರೂ ಅದಕ್ಕೆ ಔಷಧಿಯನ್ನು ಹಚ್ಚದೆ ನಿರ್ಲಕ್ಷ್ಯ ತೋರಿ ನೋವಿನಿಂದ ನರಳುತ್ತಿದ್ದ. ಸೆಣಬಿನ ನಾರಿನಿಂದ ಮಾಡಿದ ಆತನ ಬಟ್ಟೆ ಸಂಪೂರ್ಣ ಹರಿದು ಚಿಂದಿ ಚಿಂದಿಯಾಗಿತ್ತು. ನಡುಗುತ್ತಿದ್ದ ತನ್ನ ಎಡಗೈನಲ್ಲಿ ಬಾಳೆ ಎಲೆಯನ್ನು ಹಿಡಿದಿದ್ದ. ಅದರಲ್ಲಿ 4-6 ರೊಟ್ಟಿಯ ಚೂರುಗಳು ಮತ್ತು ಒಂದಷ್ಟು ಗಂಜಿ ಇತ್ತು. ಅದನ್ನು ನೋಡಿದರೆ ಯಾವುದೋ ಅನ್ನಛತ್ರದಲ್ಲಿ ಭಿಕ್ಷುಕರಿಗೆ ನೀಡುವ ಆಹಾರದಂತಿತ್ತು. ಯಾರೊಬ್ಬರೂ ತಿನ್ನಲಾಗದ ಸ್ಥಿತಿಯಲ್ಲಿದ್ದ ಆಹಾರ ಅದು. ಬಹುಶಃ ಮೆಲೋಹದಲ್ಲಿನ ಪ್ರಾಣಿಗಳೂ ಅದನ್ನು ಮೂಸಿ ನೋಡುತ್ತಿರಲಿಲ್ಲವೋ ಏನೋ. ಆ ದೃಶ್ಯವನ್ನು ನೋಡುತ್ತಲೇ ಶಿವನ ಕೋಪ ನೆತ್ತಿಗೇರಿತು. ಆ ವೃದ್ಧ ಶ್ರೀರಾಮ ಮಂದಿರದ ಬಾಗಿಲಿನಲ್ಲಿ ನರಳುತ್ತಿದ್ದಾನೆ. ಆಹಾರಕ್ಕಾಗಿ ಭಿಕ್ಷೆ ಬೇಡುತ್ತಿದ್ದಾನೆ. ಆದರೂ ಯಾರೂ ಈತನ ಬಗ್ಗೆ ಕಿಂಚಿತ್ತೂ ಕಾಳಜಿ ತೋರಿಸುತ್ತಿಲ್ಲವಲ್ಲ. ತನ್ನ ನಾಗರಿಕರನ್ನು ಹೀಗೆ ನೋಡಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಕರುಣೆ ಎಂಬುದೇ ಇಲ್ಲವೇ? ಧಿಕ್ಕಾರವಿರಲಿ ಇಂತಹ ಆಡಳಿತ ವ್ಯವಸ್ಥೆಗೆ. ಅದೇ ಮೆಲೋಹದಲ್ಲಿ ಜನ ಅದೆಷ್ಟು ಸಂತೃಪ್ತ ಜೀವನ ನಡೆಸುತ್ತಿದ್ದಾರೆ. ಸರ್ಕಾರ ನಿರ್ಗತಿಕರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ನೀಡಿದೆ. ಅಲ್ಲಿ ದುರ್ಭಿಕ್ಷೆ ಎಂಬುದೇ ಇಲ್ಲ. ಎಲ್ಲೆಲ್ಲೂ ಸಮೃದ್ಧತೆ. ವಸತಿ ಇಲ್ಲದ ಜನರೇ ಇಲ್ಲ. ಸರ್ಕಾರ ಅತ್ಯಂತ ದಕ್ಷತೆಯಿಂದ ಕೆಲಸ ಮಾಡುತ್ತಿದೆ. ಬಹುಶಃ ಈ ವೃದ್ಧ ದೇವಗಿರಿಯಲ್ಲಿದ್ದರೆ ಇಂತಹ ಕಷ್ಟಗಳನ್ನು ಅನುಭವಿಸುತ್ತಿರಲಿಲ್ಲವೋ ಏನೋ. ಹೀಗೆ ಯೋಚಿಸುತ್ತಿರುವಾಗಲೇ ಶಿವನ ದೇಹದಲ್ಲಿ ಇದ್ದಕ್ಕಿದ್ದಂತೆ ಧನಾತ್ಮಕ ಶಕ್ತಿಯೊಂದರ ಆವಾಹನೆಯಾಯಿತು. ತನ್ನ ಮನಸ್ಸಿನಲ್ಲಿ ಉಂಟಾಗಿದ್ದ ಕೋಲಾಹಲಕ್ಕೆ, ಸಾಗರದ ಅಲೆಗಳಂತೆ ಏಳುತ್ತಿದ್ದ ಪ್ರಶ್ನೆಗಳಿಗೆ ತಟ್ಟನೆ ಉತ್ತರ ದೊರಕಿತು. ಪರ್ವತೇಶ್ವರ ಹೇಳಿದ ಮಾತುಗಳು ಸತ್ಯ ಎಂಬುದು ಶಿವನ ಅರಿವಿಗೆ ಬಂತು. ನಿಜ, ಚಂದ್ರವಂಶಿಗಳು ದುಷ್ಟರಲ್ಲ, ಆದರೆ ಹತಭಾಗ್ಯ ಜನ. ದಟ್ಟ ದರಿದ್ರ ಇಲ್ಲಿ ಮನೆ ಮಾಡಿದೆ. ಆಳುವ ಅರಸರ ಸೋಮಾರಿತನ ಮತ್ತು ನಿರ್ಲಕ್ಷ್ಯದಿಂದ ಬಡತನ ಮತ್ತು ಅರಾಜಕತೆ ತಾಂಡವಾಡುತ್ತಿದೆ. ಸೂರ್ಯವಂಶಿಗಳ ಜೀವನ ಶೈಲಿಯನ್ನು ಇಲ್ಲಿ ಅಳವಡಿಸಿದರೆ ಭಾರೀ ಬದಲಾವಣೆಯೊಂದನ್ನು ತರಬಹುದು. ಪರ್ವತೇಶ್ವರ ಚಂದ್ರವಂಶಿಗಳ ಆಡಳಿತದ ಚುಕ್ಕಾಣಿ ಹಿಡಿದರೆ ಸಮೃದ್ಧತೆ ಮತ್ತು ಔನ್ನತ್ಯ ಮರುಕಳಿಸಿ ಈ ಸಾಮ್ರಾಜ್ಯ ಮತ್ತೆ ಪ್ರವರ್ಧಮಾನಕ್ಕೆ ಬರಲಿದೆ. ಹಾಗಾಗಿ ಈಗಷ್ಟೇ ನಡೆದ ಯುದ್ಧ ಒಂದು ಧನಾತ್ಮಕ ಬದಲಾವಣೆಗೆ ನಾಂದಿ ಹಾಡಲಿದೆ. ಆದ್ದರಿಂದ ತಾನು ಮಾಡಿದ ಕರ್ಮ ಸಮಂಜಸವಾಗಿದೆ ಮತ್ತು ಇದರಲ್ಲಿ ಯಾವ ಪ್ರಮಾದವೂ ಆಗಿಲ್ಲ. ಈ ಎಲ್ಲ ವಿಚಾರಗಳು ಶಿವನ ಮನದಾಳದಲ್ಲಿ ಮರ್ದನಿಸಿತು. ಶಿವನ ಬಹುದಿನದ ಪ್ರಶ್ನೆಗೆ ಉತ್ತರ ದೊರಕಿತು. ಶಿವ ಶ್ರೀರಾಮನಿಗೆ ಧನ್ಯವಾದಗಳನ್ನು ಅರ್ಪಿಸಿದ. ಆದರೆ ವಿಧಿ ಮತ್ತೆ ಶಿವ ಅಂದುಕೊಂಡಿದ್ದನ್ನು ತಿರುಗುಮುರುಗು ಮಾಡಲಾರಂಭಿಸಿತು. ವೃದ್ಧ ಭಿಕ್ಷುಕ ತನ್ನನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದನ್ನು ಶಿವ ಗಮನಿಸಿದ. ಶಿವನ ಕಣ್ಣುಗಳಲ್ಲಿ ಕರುಣೆಯ ಕಣ್ಣೀರು ಸುರಿಯಲಾರಂಭಿಸಿತು. ವೃದ್ಧನತ್ತ ಸಣ್ಣ ಕಿರುನಗೆ ಬೀರಿದ. ಆ ನಗುವಿನಿಂದ ವೃದ್ಧನಿಗೆ ಅದೇನೋ ಚೈತನ್ಯ ದೊರೆಯಿತೋ ಏನೋ. ಆತನು ಶಿವನತ್ತ ಆನಂದದ ನಗೆ ಬೀರಿದ. ಆದರೆ ವೃದ್ಧನ ನಗು ಕೇವಲ ಭಿಕ್ಷುಕನೊಬ್ಬ ಭಿಕ್ಷೆ ಬೇಡುವಾಗ ನಗುವ ನಗುವಾಗಿರಲಿಲ್ಲ. ಅದೊಂದು ರೀತಿಯಲ್ಲಿ ಶಿವನನ್ನು ಸ್ವಾಗತಿಸುವಂತಿತ್ತು. ಶಾಂತಿಯ ರಸವೇ ಮೈವೆತ್ತಂತೆ ಕಾಣುತ್ತಿದ್ದ ಪ್ರೀತಿಯ ನಗೆ ಅದು. ಶಿವ ಒಂದು ಕ್ಷಣ ಆಶ್ಚರ್ಯಗೊಂಡ.
ಈಗ ವೃದ್ಧ ಮತ್ತಷ್ಟು ಜೋರಾಗಿ ನಗುತ್ತಾ ತುಂಬ ಕಷ್ಟಪಟ್ಟು ಎಲೆ ಹಿಡಿದಿದ್ದ ಕೈಯನ್ನು ಮೇಲೆತ್ತಿ, ಬಾ ಮಗು, ಸ್ವಲ್ಪ ಊಟ ಮಾಡು ಎಂದ. ಆ ಮಾತುಗಳನ್ನು ಕೇಳುತ್ತಲೇ ಶಿವ ಗರಬಡಿದವನಂತೆ ನಿಂತು ಬಿಟ್ಟ. ಮತ್ತೊಬ್ಬರ ದಯೆ, ಕರುಣೆ, ಮಮತೆಗೆ ಅಂಗಲಾಚುತ್ತಿರುವ ವ್ಯಕ್ತಿಯಲ್ಲಿ ಇಂತಹ ಹೃದಯ ವೈಶಲ್ಯತೆ ಇರುವುದನ್ನು ಕಂಡು ಬೆರಗಾದ. ಶಿವನ ಮುಖದ ಮೇಲಿನ ಬೆರಗನ್ನು ಗಮನಿಸಿದ ವೃದ್ಧ ಮತ್ತೆ ಹೇಳಿದ, ನನ್ನ ಬಳಿ ಆಹಾರವಿದೆ, ಅದನ್ನು ಹಂಚಿಕೊಂಡು ತಿನ್ನೋಣ ಬಾ ಮಗು ಎಂದ. ಭಾವೋದ್ವೇಗಕ್ಕೆ ಒಳಗಾಗಿದ್ದ ಶಿವನಿಗೆ ಮಾತೇ ಹೊರಡದಾಯಿತು. ಆನೆ ಹೊಟ್ಟೆಗೆ ಅರೆ ಕಾಸಿನ ಮಜ್ಜಿಗೆ ಎಂಬಂತೆ ಅಲ್ಲಿದ್ದುದು 4 ರೊಟ್ಟಿಯ ಚೂರು, ಅದು ಒಂದು ಬಾಯಿಗೂ ಸಾಲದಾಗಿತ್ತು. ಹೀಗಿರುವಾಗ ವೃದ್ಧ ಅದನ್ನೇ ಹಂಚಿ ತಿನ್ನೋಣ ಎಂದು ತನ್ನನ್ನು ಆಹ್ವಾನಿಸುತ್ತಿದ್ದಾನಲ್ಲ, ಇದೆಂತಹ ವಿಚಿತ್ರ! ಶಿವ ತನ್ನ ಕಣ್ಮುಂದೆ ನಡೆಯುತ್ತಿದ್ದ ದೃಶ್ಯವನ್ನು ತಾನೇ ನಂಬದಂತಾಯಿತು. 1-2 ನಿಮಿಷಗಳ ತರುವಾಯ ತನ್ನ ಮಾತು ಶಿವನಿಗೆ ಕೇಳಿಸಲಿಲ್ಲವೇನೋ ಎಂದು ಭಾವಿಸಿ ವೃದ್ಧ ಮತ್ತೊಮ್ಮೆ ಕೂಗಿ ಹೇಳಿದ, ಮಗು, ನನ್ನೊಂದಿಗೆ ಕುಳಿತುಕೋ. ಶಿವ ತಲೆಯಾಡಿಸುತ್ತಾ, ಧನ್ಯವಾದಗಳು ಅಜ್ಜ, ನಾನು ಈಗಾಗಲೇ ಊಟ ಮಾಡಿ ಬಂದಿದ್ದೇನೆ, ನೀವು ಊಟ ಮಾಡಿ ಎಂದ. ಕೂಡಲೇ ಆ ವೃದ್ಧನ ಮುಖ ಕಳೆಗುಂದಿತು. ಆತ ತೀರಾ ನೊಂದುಕೊಂಡು ಹೇಳಿದ, ರೊಟ್ಟಿ ತಿನ್ನಲು ಯೋಗ್ಯವಾಗಿದೆ, ಇಲ್ಲವಾದಲ್ಲಿ ನಾನು ನಿನಗೆ ತಿನ್ನಲು ಹೇಳುತ್ತಲೇ ಇರಲಿಲ್ಲ ಎಂದ. ಕೂಡಲೇ ಶಿವನಿಗೆ ವೃದ್ಧನ ಮನಸ್ಸಿಗೆ ನೋವಾಗಿದೆ ಎಂಬುದು ತಿಳಿಯಿತು. ಆ ಕ್ಷಣದಲ್ಲಿ ಶಿವ ಆತನನ್ನು ಒಬ್ಬ ಭಿಕ್ಷುಕನಂತೆ ಕಂಡಿದ್ದ. ತಪ್ಪಾಗಿ ಭಾವಿಸಬೇಡಿ ಅಜ್ಜ, ಈ ರೊಟ್ಟಿ ಚೆನ್ನಾಗಿದೆ ಎಂಬುದು ನನಗೆ ಗೊತ್ತು. ಆದರೂ ಹಾಗಾದರೆ ಕುಳಿತುಕೋ, ನನ್ನೊಂದಿಗೆ ರೊಟ್ಟಿ ತಿನ್ನು. ವೃದ್ಧನ ಮಾತಿನಲ್ಲಿ ಪ್ರೀತಿ ಮತ್ತು ಆತ್ಮೀಯತೆ ಇತ್ತು. ಶಿವ ತಲೆಯಾಡಿಸುತ್ತಾ ಆತನ ಪಕ್ಕದಲ್ಲಿ ಕುಳಿತು ಬಾಳೆ ಎಲೆಯಲ್ಲಿ ಹರಡಿದ್ದ ರೊಟ್ಟಿ ಮತ್ತು ಗಂಜಿಯತ್ತ ನೋಟ ಬೀರಿದ. ಅದನ್ನು ಮನುಷ್ಯರು ತಿನ್ನಲು ಅಸಾಧ್ಯ ಎಂಬುದು ಆತನ ಅರಿವಿಗೆ ಬಂತು. ಆದರೂ ಶಿವ ವೃದ್ಧನ ಪ್ರೀತಿಯನ್ನು ನಿರಾಕರಿಸುವ ಸ್ಥಿತಿಯಲ್ಲಿರಲಿಲ್ಲ. ಆದ್ದರಿಂದ ಹಿರಿಯ ಜೀವಕ್ಕೆ ನೋವುಂಟಾಗಲಿದೆ ಎಂಬುದು ಆತನಿಗೆ ತಿಳಿದಿತ್ತು. ವೃದ್ಧ ತನ್ನ ಅರ್ಧ ಮುಚ್ಚಿದ ಕಣ್ಣುಗಳನ್ನು ಬಿಡುತ್ತಾ, ತಿನ್ನು ಮಗು ಎಂದ. ಶಿವ ರೊಟ್ಟಿಯ ತುಂಡನ್ನು ಕೈಗೆತ್ತಿಕೊಂಡು ಅದನ್ನು ಗಂಜಿಯಲ್ಲಿ ಅದ್ದಿ ಬಾಗಿಟ್ಟುಕೊಂಡ. ರೊಟ್ಟಿ ಏನು ದೇಹದೊಳಗೆ ಸಲೀಸಾಗಿ ಸೇರಿಕೊಂಡಿತು, ಆದರೆ ಮನಸ್ಸು ಮಾತ್ರ ಭಾರವಾಯಿತು. ಬಡ ವೃದ್ಧನ ಔದಾರ್ಯತೆಯನ್ನು ಕಂಡ ಹೃದಯ ತುಂಬಿ ಬಂತು. ಇದೇನು ಮಗು, ಇಷ್ಟು ಸಣ್ಣ ರೊಟ್ಟಿ ತುಂಡನ್ನು ತಿಂದರೆ ನಿನ್ನ ಕಟುಮಸ್ತಾದ ದೇಹಕ್ಕೆ ಶಕ್ತಿ ಬರುವುದಾದರೂ ಹೇಗೆ? ವೃದ್ಧ ಪ್ರಶ್ನಿಸಿದ. ಶಿವ ಆತನನ್ನೇ ದಿಟ್ಟಿಸಿ ನೋಡುತ್ತಿದ್ದ. ಆತನೂ ಸಹ ರೊಟ್ಟಿಯ ದೊಡ್ಡ ಚೂರುಗಳನ್ನು ಶಿವನತ್ತ ತಳ್ಳಿ ಚಿಕ್ಕ ಚೂರುಗಳನ್ನು ಆರಿಸಿಕೊಂಡು ತಿನ್ನತೊಡಗಿದ. ಶಿವನಿಗೆ ಮತ್ತೆ ವೃದ್ಧನನ್ನು ನೋಡಲು ಧೈರ್ಯ ಸಾಲಲಿಲ್ಲ. ಮನಸ್ಸು ಭಾರವಾಗಿ ಕಣ್ಣಲ್ಲಿ ನೀರು ಜಿನುಗಿತು. ಕೆಲವೇ ನಿಮಿಷಗಳಲ್ಲಿ ಆತ ನೀಡಿದ ರೊಟ್ಟಿಯನ್ನು ತಿಂದು ಮುಗಿಸಿದ. ಈ ನತದೃಷ್ಟನ ಸ್ವಾತಂತ್ರ್ಯದಲ್ಲೂ ಘನತೆ, ಗೌರವವಿದೆಯಲ್ಲ. ಬಹುಶಃ ಇದನ್ನು ಮೆಲೋಹದಲ್ಲಿ ಕಾಣುವುದು ಅಸಾಧ್ಯ ಎಂಬುದನ್ನು ಶಿವನ ಮನಸ್ಸು ಒತ್ತಿ ಒತ್ತಿ ಹೇಳುತ್ತಿತ್ತು. ನೀನು ತಿಂದ ಆಹಾರ ಸಾಕಾಯಿತೇ ಮಗು, ಹೊಟ್ಟೆ ತುಂಬಿತೇ? ಶಿವ ಸುಮ್ಮನೆ ತಲೆಯಾಡಿಸಿದ. ಕಣ್ಣೆತ್ತಿ ಆತನ ಕಣ್ಣುಗಳನ್ನು ನೋಡಲಾಗಲಿಲ್ಲ. ಸರಿ, ಹಾಗಾದರೆ ನೀನಿನ್ನು ಹೊರಡು, ದೇವಾಲಯ ಇಲ್ಲಿಂದ ತುಸು ದೂರದಲ್ಲಿದೆ ಎಂದ ವೃದ್ಧ. ಶಿವ ವಯೋವೃದ್ಧನ ಔದಾರ್ಯತೆ, ದಾನಶೀಲತೆ ಮತ್ತು ಹೃದಯ ವೈಶಲ್ಯತೆಯನ್ನು ಕಂಡು ನಿಬ್ಬೆರಗಾದ. ಸುಕ್ಕುಗಟ್ಟಿದ ವೃದ್ಧನ ಕೆನ್ನೆಯ ಮೇಲೆ ಕಿರುನಗೆ ಮೂಡಿತ್ತು. ಆ ನಗುವಿನಲ್ಲಿ ಪ್ರೀತಿ, ವಿಶ್ವಾಸ, ಅದಮ್ಯ ಕಾಳಜಿ, ಕಳಕಳಿ ಎಗ್ಗಿಲ್ಲದೆ ವ್ಯಕ್ತವಾಗುತ್ತಿತ್ತು. ವೃದ್ಧ ಹಸಿವೆಯಿಂದ ಬಳಲಿದರೂ ತನ್ನ ಬಳಿ ಇದ್ದ ಕೆಲವು ರೊಟ್ಟಿಯ ಚೂರುಗಳನ್ನು ಶಿವನಿಗೆ ನೀಡಿದ್ದ. ಕೂಡಲೇ ಶಿವ ಬಾಗಿ ಆತನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದ. ಆತ ತನ್ನ 2 ಕೈಗಳನ್ನು ಶಿವನ ತಲೆಯ ಮೇಲಿಟ್ಟು ಸಂತೋಷದಿಂದ ಆಶೀರ್ವದಿಸಿದ. ನಿನ್ನ ಮನಸ್ಸಿನಲ್ಲಿರುವ ಎಲ್ಲ ಇಚ್ಛೆಗಳು ನೆರವೇರಲಿ ಮಗು. ಶಿವ ತಲೆ ಎತ್ತಿದ. ಹೃದಯ ಭಾರವಾಗಿತ್ತು. ಗಂಟಲು ಒಣಗಿ ಹೋಗಿತ್ತು. ಅಂತರಾಳದಲ್ಲಿ ಅದೇನೋ ಸಂಕಟ. ಕಣ್ಣಲ್ಲಿ ನೀರು ಹರಿಯುತ್ತಿತ್ತು. ಅದು ಅಪರಾಧಿ ಮನೋಭಾವದಿಂದ ನೊಂದು ಬಂದ ಕಣ್ಣೀರು. ವೃದ್ಧನಿಗೆ ಸಲ್ಲಿಸಬೇಕಾದ ಗೌರವ ಸಲ್ಲಿಸುತ್ತಿಲ್ಲವಲ್ಲ ಎಂಬ
ನೋವಿನ ಕಣ್ಣೀರು. ಆತನ ಬದುಕನ್ನು ಹಸನುಗೊಳಿಸಲು ತನ್ನಿಂದ ಸಾಧ್ಯವಾಗುತ್ತಿಲ್ಲವಲ್ಲ ಎಂಬ ವಿಷಾದದ ಕಣ್ಣೀರು. ಪಾಪ, ಆ ವೃದ್ಧ ಯಾವ ಪಾಪ ಮಾಡಿದ್ದಾನೆ? ಈತ ಯಾವುದಾದರೂ ದುಷ್ಟ ಕೆಲಸವನ್ನು ಮಾಡಲು ಸಾಧ್ಯವೇ? ಖಂಡಿತ ಇಲ್ಲ. ಆದರೂ ಅದೇಕೆ ಹೀಗೆ ಹೀನಾಯ ಬದುಕು ದೂಡುತ್ತಿದ್ದಾನೆ? ಖಂಡಿತ ಅಯೋಧ್ಯೆಯ ಜನ ದುಷ್ಟರಿರಲಾರರು. ಇವರನ್ನು ದುರುಳರು ಎಂದು ಭಾವಿಸಿ ಯುದ್ಧ ಮಾಡಿ ತಪ್ಪು ಮಾಡಿಬಿಟ್ಟೆನಲ್ಲ. ಶಿವನ ಮನಸ್ಸು ಅದೇ ಆಲೋಚನೆಯಲ್ಲಿ ಮುಳುಗಿ ಹೋಯಿತು.